ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಮರಗುಬ್ಬಿಯು ಮರದಲ್ಲಿ ವಾಸಿಸುವ ಗುಬ್ಬಚ್ಚಿಯಾಗಿದ್ದು, ಇದು ಗುಬ್ಬಚ್ಚಿ ಸಮೂಹದಲ್ಲಿ ಸೇರ್ಪಡೆಯಾಗಿದೆಯಲ್ಲದೆ, ಇದರ ತಲೆಯ ಬಣ್ಣ ಮತ್ತು ಕುತ್ತಿಗೆಯ ಹಿಂಭಾಗ ಕಡು ಕಂದು ಬಣ್ಣದಿಂದ ಕೂಡಿದೆ. ಹಾಗೆಯೇ ಅದರ ಪ್ರತಿಯಾದ ಪರಿಶುದ್ಧವಾದ ಬಿಳಿ ಕದಪುಗಳಲ್ಲಿ ಕಪ್ಪು ಬಣ್ಣದ ಮಚ್ಚೆಗಳಿವೆ. ಗಂಡು ಮತ್ತು ಹೆಣ್ಣು ಜಾತಿಯ ಎರಡೂ ಹಕ್ಕಿಗಳು ಏಕರೀತಿಯ ಗರಿಪುಕ್ಕಗಳನ್ನು ಹೊಂದಿದ್ದು, ಯುವ ಹಕ್ಕಿಗಳು ವಯಸ್ಕ ಹಕ್ಕಿಗಳಿಗಿಂತ ಮಂಕಾಗಿರುತ್ತವೆ. ಈ ಗುಬ್ಬಚ್ಚಿ ತಳಿಗಳು ಹೆಚ್ಚಾಗಿ ಸಮಶೀತೋಷ್ಣವಲಯದ ಯುರೇಷಿಯಾ ಮತ್ತು ಏಷ್ಯಾದ ಆಗ್ನೇಯ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಹಾಗೆಯೇ ಇವುಗಳನ್ನು ಟ್ರೀ ಮರಗುಬ್ಬಿ ಎಂದು ಕರೆಯಲಾಗುತ್ತದೆ. ಈ ಜಾತಿಯ ಗುಬ್ಬಚ್ಚಿಗಳು ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ ಅನ್ನೊಳಗೊಂಡಂತೆ ಬೇರೆ ಕಡೆಗಳಲ್ಲಿಯೂ ಕಂಡುಬರುತ್ತವೆ. ಇವುಗಳನ್ನು ಮರಗುಬ್ಬಿ ಅಥವಾ ಜರ್ಮನ್ ಮರಗುಬ್ಬಿ ಎನ್ನಲಾಗುತ್ತದೆಯಲ್ಲದೆ, ಇವುಗಳ ಸ್ಥಳೀಯತೆಯನ್ನು ಪ್ರತ್ಯೇಕಿಸುವ ಸಲುವಾಗಿ ಯಾವುದೇ ಸಂಬಂಧವಿರದ ದೇಶದ ಹೆಸರಾದ ಅಮೆರಿಕನ್ ಟ್ರೀ ಮರಗುಬ್ಬಿ ಎಂದು ಕೂಡ ಕರೆಯಲಾಗುತ್ತದೆ. ಇವುಗಳಲ್ಲಿ ಕೂಡ ಅನೇಕ ಉಪಜಾತಿಗಳನ್ನು ಗುರುತಿಸಲಾಗಿದ್ದು, ಈ ಜಾತಿಯ ಹಕ್ಕಿಗಳು ವೈವಿಧ್ಯಮಯವಾಗಿ ವಿಸ್ತೃತ ಪ್ರಮಾಣದಲ್ಲಿ ಎಲ್ಲೆಡೆ ಕಾಣಬರುತ್ತದೆ. ಈ ಮರಗುಬ್ಬಚ್ಚಿ ವು ನೈಸರ್ಗಿಕವಾದ ಮರದ ಪೊಟರೆಗಳಲ್ಲಿ, ಕಟ್ಟಡಗಳಲ್ಲಿರುವ ರಂಧ್ರಗಳಲ್ಲಿ ಅಥವಾ ಮ್ಯಾಪೈ, ಮಡಿವಾಳ ಹಕ್ಕಿ ಅಥವಾ ಸ್ಟಾರ್ಕ್ ಕೊಕ್ಕರೆ ಜಾತಿಯ ಹಕ್ಕಿಗಳ ದೊಡ್ಡ ಗೂಡುಗಳಲ್ಲಿ ಅವ್ಯವಸ್ಥಿತವಾದ ಗೂಡುಗಳನ್ನು ಕಟ್ಟುತ್ತದೆ. ಈ ವಿಶಿಷ್ಟ ರೀತಿಯ ಗೂಡಿನಲ್ಲಿ 5 ಅಥವಾ 6 ಮೊಟ್ಟೆಗಳಿರುವುದಲ್ಲದೆ, ಅವುಗಳು 2 ವಾರಗಳೊಳಗಾಗಿ ಮೊಟ್ಟೆಯೊಡೆದು ಮರಿಗಳಾಗುತ್ತವೆ. ಈ ಗುಬ್ಬಚ್ಚಿಗಳು ಮುಖ್ಯವಾಗಿ ಕಾಳುಗಳನ್ನು ತಿನ್ನುತ್ತವೆಯಾದರೂ ಕೆಲವೊಮ್ಮೆ ವಿಶೇಷವಾಗಿ ಮರಿಗಳ ಸಾಕಣೆಯ, ವಂಶಾಭಿವೃದ್ಧಿ ಸಂದರ್ಭದಲ್ಲಿ ಹುಳುಹುಪ್ಪಡಿಗಳನ್ನು ಕೂಡ ತಿನ್ನುತ್ತವೆ. ಇತರ ಸಣ್ಣ ಹಕ್ಕಿಗಳಿಂದ ಇವುಗಳಿಗೆ ಪರೋಪಜೀವಿಗಳಿಂದ ಮತ್ತು ವಿವಿಧ ರೋಗಗಳಿಂದ ಸೋಂಕುಗಳು ತಗಲುವುದಲ್ಲದೆ, ತನ್ನ ಆಹಾರಕ್ಕಾಗಿ ಪರಭಕ್ಷಕ ಹಕ್ಕಿಗಳು ಇವುಗಳನ್ನು ಕೆಲವೊಮ್ಮೆ ಕೊಲ್ಲುತ್ತವೆ. ಇದರ ಹೊರತಾಗಿ ಇವುಗಳ ವಿಶಿಷ್ಟ ಜೀವಿತಾವಧಿಯು ಸುಮಾರು 2 ವರ್ಷಗಳ ಅವಧಿಯಾಗಿರುತ್ತದೆ. ಪೂರ್ವ ಏಷ್ಯಾದ ನಗರಗಳು ಮತ್ತು ಪಟ್ಟಣಗಳಲ್ಲಿ ಈ ಯುರೇಷಿಯನ್ ಮರಗುಬ್ಬಚ್ಚಿಗಳು ಹೆಚ್ಚು ವಿಸ್ತಾರವಾಗಿ ಹರಡಿಕೊಂಡಿವೆಯಾದರೂ ಕೂಡ, ಯುರೋಪಿನಲ್ಲಿ ಮಾತ್ರ ಸಣ್ಣ ಸಣ್ಣ ಮುಕ್ತ ನೆಡುತೋಪುಗಳಿರುವ ಕಡೆ ಇರುವುದಲ್ಲದೆ, ಹೌಸ್ ಮರಗುಬ್ಬಿಯು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ತನ್ನ ತಳಿಪೋಷಣೆಯನ್ನು, ವಂಶಾಭಿವೃದ್ಧಿ ಮಾಡುತ್ತದೆ. ಈ ಮರಗುಬ್ಬಚ್ಚಿ ವಿಸ್ತೃತ ಪ್ರಮಾಣದಲ್ಲಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಇದು ಜಾಗತಿಕವಾಗಿ ನಶಿಸಿಹೋಗುತ್ತಿಲ್ಲವೆಂಬುದು ಖಚಿತವಾಗಿದೆಯಾದರೂ, ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಕಳೆನಾಶಕಗಳನ್ನು ಬಳಸುವುದರಿಂದ ಮತ್ತು ಚಳಿಗಾಲದಲ್ಲಿ ಗುಬ್ಬಚ್ಚಿಗಳ ಆಹಾರಕ್ಕೆ ಪೂರಕವಾಗಿ ಯಾವುದೇ ಕಟಾವು ಮಾಡುವ ಕಾಳುಗಳ ಬೆಳೆಗಳಿಲ್ಲದಿರುವುದರಿಂದಲೂ ಕೂಡ ಪಾಶ್ಚಿಮಾತ್ಯ ಯುರೋಪಿಯನ್ ಗುಬ್ಬಚ್ಚಿಗಳ ಸಂಖ್ಯೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಇಳಿಮುಖವನ್ನು ಕಾಣಬಹುದಾಗಿದೆ. ಪೂರ್ವ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿ ಈ ಪ್ರಭೇದವನ್ನು ಕೆಲವೊಮ್ಮೆ ಕೀಟನಿಯಂತ್ರಕಗಳೆಂಬ ದೃಷ್ಟಿಕೋನದಲ್ಲಿ ನೋಡಲಾಗುತ್ತಿದೆಯಲ್ಲದೆ, ಇದನ್ನು ವಿಸ್ತಾರವಾಗಿ ಒಂದು ಹೊಸ ಹೊಂದಾಣಿಕೆ, ಮಾರ್ಗದರ್ಶಿ ಕಲೆಯಾಗಿ ಕೂಡ ಪರಿಗಣಿಸಲಾಗುತ್ತಿದೆ. ಮರಗುಬ್ಬಿಯ ಬಗ್ಗೆ ವಿವರಣೆ. ಈ ಮರಗುಬ್ಬಿ ಸುಮಾರು 12 ಮೇ 14 ಸೆಂಟಿಮೀಟರ್ 5-5 ಉದ್ದವಾಗಿದ್ದು, ಸುಮಾರು 21 ಸೆಂಟಿಮೀಟರ್ನಷ್ಟು 8.25 ಅಗಲದ ರೆಕ್ಕೆಯನ್ನು ಹೊಂದಿದೆ ಮತ್ತು ಇದು 24 ಗ್ರಾಂನಷ್ಟು 0.86 ಔನ್ಸ್ ಭಾರ ತೂಕವನ್ನು ಹೊಂದಿದ್ದು, ಇದು ಹೌಸ್ ಮರಗುಬ್ಬಿಗಿಂತ ಸುಮಾರಾಗಿ 10% ರಷ್ಟು ಸಣ್ಣದಾಗಿದೆ. ವಯಸ್ಕ ಗುಬ್ಬಚ್ಚಿಗಳ ತಲೆ ಮತ್ತು ಕುತ್ತಿಗೆಯ ಹಿಂಭಾಗವು ಕಡು ಕಂದು ಬಣ್ಣವನ್ನು ಹೊಂದಿದ್ದು, ತನ್ನ ಪ್ರತಿ 2 ಬಿಳಿಯಾದ ಕದಪುಗಳಲ್ಲಿ ಕಿಡ್ನಿಯಾಕಾರದ ಕಪ್ಪು ಗುರುತಿನ ಕಿವಿರಂಧ್ರವನ್ನು ಹೊಂದಿರುವುದಲ್ಲದೆ, ಗಂಟಲು ಮತ್ತು ಕೊಕ್ಕು ಹಾಗೂ ಗಂಟಲ ನಡುವಿನ ಪ್ರದೇಶವು ಕಪ್ಪು ಬಣ್ಣದಲ್ಲಿರುತ್ತದೆ. ಗುಬ್ಬಚ್ಚಿಯ ಮೇಲ್ಭಾಗವು ತಿಳಿ ಕಂದುಬಣ್ಣವನ್ನು ಹೊಂದಿದ್ದು, ಅದರಲ್ಲಿ ಕಪ್ಪು ಬಣ್ಣದ ಗೆರೆಗಳಿರುತ್ತವೆ. ಹಾಗೆಯೇ ಕಂದು ಬಣ್ಣದ ರೆಕ್ಕೆಗಳಲ್ಲಿ 2 ವಿಭಿನ್ನ ಸ್ವರೂಪದ ಕಿರಿದಾದ ಬಿಳಿಯ ಗೆರೆಗಳಿರುತ್ತವೆ. ಕಾಲುಗಳು ಮಸುಕಾದ ಕಂದು ಬಣ್ಣದಲ್ಲಿದ್ದು, ಅದರ ಕೊಕ್ಕು ಬೇಸಿಗೆಯಲ್ಲಿ ನೀಲಿ ಬಣ್ಣಕ್ಕೆ ತಿರುಗುವುದಲ್ಲದೆ, ಚಳಿಗಾಲದಲ್ಲಿ ಅದು ಸುಮಾರಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಈ ಗುಬ್ಬಚ್ಚಿಗಳು ವಿಭಿನ್ನವಾಗಿದ್ದರೂ ಕೂಡ ಇವುಗಳ ಪಂಗಡಗಳಲ್ಲಿ ಹೆಣ್ಣು ಮತ್ತು ಗಂಡು ಜಾತಿಯ ಹಕ್ಕಿಗಳ ರೆಕ್ಕೆಪುಕ್ಕಗಳಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಯುವ ಹಕ್ಕಿಗಳು ವಯಸ್ಕ ಹಕ್ಕಿಗಳಂತೆ ಹೋಲುತ್ತವೆ, ಹಾಗೆಯೇ ಕೆಲವೊಮ್ಮೆ ಮಸುಕಾದ ಬಣ್ಣಗಳನ್ನು ಕೂಡ ಹೋಲುತ್ತವೆ. ರೆಕ್ಕೆಪುಕ್ಕಗಳಿಂದ ತುಂಬಿಕೊಂಡಿರುವ ಎಲ್ಲಾ ಹಕ್ಕಿಗಳಿದ್ದರೂ ಕೂಡ ಇವುಗಳ ಮುಖ ಹೋಲಿಕೆಯ ಲಕ್ಷಣಗಳಿಂದ ಈ ಜಾತಿಯ ಹಕ್ಕಿಗಳನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ಇವುಗಳು ಗಾತ್ರದಲ್ಲಿ ಸಣ್ಣದಾಗಿದ್ದು, ಬೂದುಬಣ್ಣವಾಗಿರದೆ ಕಂದು ಬಣ್ಣವನ್ನು ಹೊಂದಿದ್ದು, ಇವುಗಳ ತಲೆಯು ಗಂಡು ಜಾತಿಯ ಹೌಸ್ ಮರಗುಬ್ಬಿಗಳಿಗಿಂತ ಅಂಗಡಿ ಹಕ್ಕಿಗಳು ಪೂರಕವಾಗಿ ಭಿನ್ನವಾಗಿರುತ್ತದೆ.
ವಯಸ್ಕ ಮತ್ತು ಯುವ ಮರಗುಬ್ಬಿಗಳು ಶರದೃತುವಿನಲ್ಲಿ ಸಂಪೂರ್ಣವಾಗಿ ತನ್ನ ಗರಿಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ಸಂಗ್ರಹಿತ ಕೊಬ್ಬಿನಂಶವನ್ನು ಕಡಿಮೆ ಮಾಡಿಕೊಳ್ಳುವ ಮೂಲಕ ಶರೀರ ಗಾತ್ರ, ದೇಹಪ್ರಕೃತಿಯಲ್ಲಿನ ವೃದ್ಧಿಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಗರಿಗಳ ಬೆಳವಣಿಗೆಯಾಗಲು ಸಹಕರಿಸುವ ನಿಟ್ಟಿನಲ್ಲಿ ರಕ್ತದ ಪ್ರಮಾಣವು ಹೆಚ್ಚುವುದರಿಂದ ಹಕ್ಕಿಗಳ ದೇಹಪ್ರಕೃತಿಯಲ್ಲಿ ಬದಲಾವಣೆಯಾಗುತ್ತದೆಯಲ್ಲದೆ, ಸಾಮಾನ್ಯವಾಗಿ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಂಶವಿರುತ್ತದೆ. ಮರಗುಬ್ಬಿಗೆ ನಿರ್ದಿಷ್ಟವಾದ ಯಾವುದೇ ಒಂದು ಇಂಪಾದ ಧ್ವನಿಯಿಲ್ಲ, ಆದರೆ ಇತರ ಗಂಡು ಹಕ್ಕಿಗಳ ಕೂಗಿನ ಧ್ವನಿಯು ಆಕರ್ಷಿಸಿದಾಗ ಅದು ತನ್ನದೇ ಆದ ಧ್ವನಿಯನ್ನು ವ್ಯಕ್ತಪಡಿಸುತ್ತದೆ. ಅವುಗಳು ತಮ್ಮ ಸಾಮಾಜಿಕ ಸಂಪರ್ಕಗಳಿಗಾಗಿ ಏಕಪ್ರಕಾರದ ಕೀರಲು ಧ್ವನಿಗಳನ್ನು ಮತ್ತು ಕೆಲವೊಮ್ಮೆ ಹಾರಾಡುತ್ತಿರುವ ಸಂದರ್ಭದಲ್ಲಿ ಗಡುಸಾಗಿ ಕೂಗುವುದಕ್ಕಾಗಿ ಬಳಸುತ್ತವೆ. ಮಿಸ್ಸೂರಿಯಲ್ಲಿ ನಡೆಸಿದ ಹಕ್ಕಿ ಸಮೂಹದ ಧ್ವನಿಗಳ ತುಲನಾತ್ಮಕ ಅಧ್ಯಯನದಲ್ಲಿ ಜರ್ಮನಿಯಿಂದ ಬಂದ ಹಕ್ಕಿಗಳು ಈ ಅಮೆರಿಕಾದಿಂದ ಬಂದ ಹಕ್ಕಿಗಳ ಸಮೂಹದೊಂದಿಗೆ ಕೇವಲ ಸೀಮಿತ ವಿಧದ ಮೇಮೆಗಳು, ಅನುಕರಣೆ, ಉಚ್ಚಾರಾಂಶಗಳನ್ನು ಹಂಚಿಕೊಂಡಿವೆಯಲ್ಲದೆ ಮತ್ತು ಅವುಗಳು ಯುರೋಪಿಯನ್ ಗುಬ್ಬಚ್ಚಿಗಳಿಗಿಂತ ವ್ಯವಸ್ಥಿತವಾಗಿ ಧ್ವನಿಯನ್ನು ಅನುಕರಿಸುತ್ತವೆ ಎಂಬುದು ಅಧ್ಯಯನದಿಂದ ತಿಳಿದುಬಂದಿದೆ. ಉತ್ತರ ಅಮೆರಿಕಾದ ಸಣ್ಣ ಪ್ರಮಾಣದ ಸಮೂಹಗಳಿಂದಾಗಿ ಈ ಪರಿಣಾಮ ಉಂಟಾಗಿದೆಯಲ್ಲದೆ, ತಳಿವೈವಿಧ್ಯತೆಯ ನಷ್ಟದಿಂದಲೂ ಉಂಟಾದ ಪರಿಣಾಮವೂ ಕೂಡ ಇದಕ್ಕೆ ಕಾರಣವಾಗಿದೆ. ಮರಗುಬ್ಬಿಯ ಜೀವಿವರ್ಗೀಕರಣಶಾಸ್ತ್ರ. ಮರಗುಬ್ಬಿದ ಗೂಡಿನ ವಿವರ. ಜಗತ್ತಿನ ಅತಿ ಪ್ರಾಚೀನ ವರ್ಗದ ಗುಬ್ಬಚ್ಚಿ ಎಂದರೆ ಪ್ಯಾಸರ್. ಇದು ಪ್ಯಾಸರೀನ್ ಸಣ್ಣ ಗುಬ್ಬಚ್ಚಿ ಜಾತಿಯ ಹಕ್ಕಿಗಳ ಗುಂಪಾಗಿದ್ದು, ಇವುಗಳ ಮೂಲ ಆಫ್ರಿಕಾ ಎಂದು ನಂಬಲಾಗಿದೆ. ಹಾಗೆಯೇ ಅಧಿಕೃತವಾಗಿ ಇವುಗಳಲ್ಲಿ 15 ರಿಂದ 25 ಪ್ರಭೇದ, ಜಾತಿಗಳಿವೆ ಎಂದು ನಂಬಲಾಗಿದೆ. ಈ ಹಕ್ಕಿ ಪ್ರಭೇದದ ಸದಸ್ಯರು ವಿಶೇಷವಾಗಿ ಮಂದವಾದ ಮರಮಟ್ಟುಗಳು, ವಸತಿ ಪ್ರದೇಶಗಳು ಮಂದವಾಗಿ ಇರುವಂತಹ ಮುಕ್ತ ವಾತಾವರಣದಲ್ಲಿ ಕಂಡುಬರುತ್ತವೆ. ಇನ್ನು ಅನೇಕ ಪ್ರಭೇದಗಳು ಅದರಲ್ಲೂ ವಿಶೇಷವಾಗಿ ಹೌಸ್ ಮರಗುಬ್ಬಿ, ಅಂಗಡಿ ಹಕ್ಕಿ, ಪಿ ಡೊಮೆಸ್ಟಿಕಸ್, ಇದು ಮಾನವ ವಸತಿ ವ್ಯವಸ್ಥೆಗೆ ಹೊಂದಿಕೊಳ್ಳುತ್ತದೆ. ಈ ತಳಿಜಾತಿಯಲ್ಲಿರುವ ಹೆಚ್ಚಿನ ಪ್ರಭೇದಗಳು ವಿಶೇಷವಾಗಿ 10 ರಿಂದ 20 ಸೆಂಟಿಮೀಟರ್, 4 ರಿಂದ 8 ನಷ್ಟು ಉದ್ದವಿರುತ್ತದೆಯಲ್ಲದೆ, ಅಧಿಕವಾಗಿ ಇವುಗಳು ಕಂದು ಅಥವಾ ಬೂದು ಬಣ್ಣದ ಹಕ್ಕಿಗಳಾಗಿರುವುದಲ್ಲದೆ ಗಿಡ್ಡನೆಯ ಚೌಕಾಕೃತಿಯ ಬಾಲವನ್ನು ಮತ್ತು ದಪ್ಪನೆಯ ಶಂಕುವಿನಾಕಾರದ ಕೊಕ್ಕನ್ನು ಹೊಂದಿರುತ್ತದೆ. ಅವುಗಳು ಮುಖ್ಯವಾಗಿ ನೆಲದಲ್ಲಿ ಬಿದ್ದಿರುವಂತಹ ಕಾಳುಗಳನ್ನು ತಿನ್ನುವಂತಹ ಜಾತಿಯ ಹಕ್ಕಿಗಳಾಗಿವೆಯಲ್ಲದೆ, ವಂಶಾಭಿವೃದ್ಧಿ, ತಳಿಪೋಷಣೆಯ ಅವಧಿಯಲ್ಲಿ ವಿಶೇಷವಾಗಿ ಇವುಗಳು ಕೆಲವೊಮ್ಮೆ ಹುಳು ಹುಪ್ಪಡಿಗಳನ್ನು ಕೂಡ ತಿನ್ನುತ್ತವೆ. ತಳಿ ಅಧ್ಯಯನವು ಹೌಸ್ಪೆಗು ಮತ್ತು ಸ್ಪಾನಿಷ್ ಮರಗುಬ್ಬಿಗಳ ತಳಿ ರಚನೆಗಿಂತ ಮೊದಲಿನಲ್ಲಿಯೇ ಈ ಮರಗುಬ್ಬಚ್ಚಿ ತಳಿಯು ಆರಂಭದಲ್ಲಿಯೇ ಇತರ ಯುರೇಷಿಯನ್ ತಳಿಯ ಹಕ್ಕಿಗಳ ಸದಸ್ಯರಿಂದ ವಿಭಿನ್ನವಾಗಿರುವುದನ್ನು ತಿಳಿಸುತ್ತದೆ. ಅಮೆರಿಕನ್ ಮರಗುಬ್ಬಿ. ಈ ಯುರೇಷಿಯನ್ ಪ್ರಭೇದವು ಅಮೆರಿಕನ್ ಟ್ರೀ ಮರಗುಬ್ಬಚ್ಚಿಗೆ, ಸ್ಪಿಜೆಲ್ಲಾ ಅರ್ಬೋರಿಯಾ ಗೆ ನಿಕಟ ಸಂಬಂಧಿಯಾಗಿಲ್ಲ. ಮರಗುಬ್ಬಿವಿನ ವೈಜ್ಞಾನಿಕ ಹೆಸರು 2 ಲ್ಯಾಟಿನ್ ಶಬ್ದಗಳಿಂದ ವ್ಯುತ್ಪತ್ತಿಗೊಂಡಿದೆ. ಅವುಗಳೆಂದರೆ ಪಾಸರ್, ಮರಗುಬ್ಬಿ, ಮತ್ತು ಮೊಂಟ್ಯಾನಸ್, ಆಫ್ ದಿ ಮೌಂಟೇನ್ಸ್, ಮಾನ್ಸ್, ಮೌಂಟೇನ್ ನಿಂದ. ಮರಗುಬ್ಬಿವನ್ನು ಮೊದಲಿಗೆ ಕಾರ್ಲ್ ಲಿನ್ನಾಯಿಸ್ ಅವರು 1758 ರಲ್ಲಿ ಸಿಸ್ಟೆಮಾ ನ್ಯಾಚುರಾ ಎಂಬ ಪುಸ್ತಕದಲ್ಲಿ ಫ್ರಿಂಜಿಲ್ಲಾ ಮೊಂಟಾನಾ ಎಂದು ವಿವರಿಸಿದ್ದರು. ಆದರೆ ಹೌಸ್ ಮರಗುಬ್ಬಿದ ಜತೆಗೆ ಅದು ಕೆಲ ಸಮಯದಲ್ಲಿಯೇ ಫಿಂಚೀಗಳ ಫ್ಯಾಮಿಲಿ ಫ್ರಿಂಜಿಲ್ಲಿಡಾ ದಿಂದ ಕಳಚಲ್ಪಟ್ಟು 1760 ರಲ್ಲಿ ಫ್ರೆಂಚ್ ಪ್ರಾಣಿಶಾಸ್ತ್ರಜ್ಞ ಮಾಥುರಿನ್ ಜಾಕ್ಸ್ ಬ್ರಿಸ್ಸನ್ನಿಂದ ಹೊಸದಾಗಿ ರಚನೆಗೊಂಡ ತಳಿಯಾದ ಪ್ಯಾಸರ್ ತಳಿಗೆ ಸೇರಿಸಲ್ಪಟ್ಟಿತು. ಮರಗುಬ್ಬಿ ಎಂಬ ಈ ಸಾಮಾನ್ಯ ಹೆಸರು ಬರಲು ಕಾರಣವೆಂದರೆ ಈ ಗುಬ್ಬಚ್ಚಿಯು ಮರದ ಪೊಟರೆಗಳಲ್ಲಿ ಗೂಡು ಕಟ್ಟಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಈ ಹೆಸರು ಮತ್ತು ಮೊಂಟಾನಸ್ ವೈಜ್ಞಾನಿಕ ಹೆಸರು ಪ್ರಭೇದದ ವಸತಿಯ ಆದ್ಯತೆಯನ್ನು ಎಲ್ಲಿಯೂ ಕೂಡ ಸೂಕ್ತವಾಗಿ ವಿವರಿಸುವುದಿಲ್ಲ. ಜರ್ಮನ್ ಹೆಸರು ಫೆಲ್ಡ್ಸ್ಪರ್ಲಿಂಗ್, ಫೀಲ್ಡ್ ಮರಗುಬ್ಬಿ ಎಂಬುದು ಮಾತ್ರ ಸೂಕ್ತವಾಗಿ ಅದಕ್ಕೆ ಹೊಂದುತ್ತದೆ. ಮರಗುಬ್ಬಿಯ ಉಪಜಾತಿಗಳು. ಈ ಪ್ರಭೇದಗಳು ಹೆಚ್ಚಿನ ವ್ಯಾಪ್ತಿಯಲ್ಲಿರುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಭಿನ್ನವಾಗಿರುವುದು ಮಾತ್ರ ನಮಗೆ ಗೋಚರಿಸುತ್ತದೆ. ಹಾಗೆಯೇ ವಿಸ್ತೃತವಾದ 8 ಉಪಪ್ರಭೇದಗಳ ನಡುವಿನ ವ್ಯತ್ಯಾಸಗಳು ಕೂಡ ಸ್ವಲ್ಪ ಸೌಮ್ಯವಾಗಿ ಗುರುತಿಸಲ್ಪಟ್ಟಿವೆ. ಕನಿಷ್ಠವಾಗಿ ಇತರ 15 ಉಪಪ್ರಭೇದಗಳನ್ನು ಪ್ರಸ್ತಾವಿಸಲಾಗಿದ್ದರೂ ಕೂಡ ಅವುಗಳಲ್ಲಿ ಕೆಲವೊಂದು ಸೀಮಿತ ಪಂಗಡವನ್ನು ಮಾತ್ರ ಮಾಧ್ಯಮಿಕವಾಗಿ ಪರಿಗಣಿಸಲಾಗುತ್ತದೆ. ಪಿಎಂ ಮೊಂಟಾನಸ್, ಇದು ಉಪಪ್ರಭೇದವಾಗಿದ್ದು, ನೈಋತ್ಯದ ಐಬೀರಿಯಾ, ದಕ್ಷಿಣ ಗ್ರೀಸ್, ಹಾಗೂ ಮೊದಲಿನ ಯುಗೋಸ್ಲೇವಿಯಾ ಭಾಗಗಳನ್ನು ಹೊರತುಪಡಿಸಿ ಯುರೋಪ್ನುದ್ದಕ್ಕೂ ಇದೆ. ಏಷ್ಯಾದ ಲಿನಾ ನದಿಯ ಪೂರ್ವಕ್ಕೆ ಹಾಗೂ ಟರ್ಕಿಯ ಉತ್ತರ ಪ್ರದೇಶಗಳ ದಕ್ಷಿಣದಲ್ಲಿ, ಕಾಕೇಸಸ್, ಕಜಕಸ್ತಾನ್, ಮಂಗೋಲಿಯಾ ಹಾಗೂ ಕೊರಿಯಾ ಭಾಗಗಳಲ್ಲಿ ಕೂಡ ಇದರ ತಳಿ ಇದೆ.
1906ರಲ್ಲಿ ಸೆರ್ಗಿ ಅಲೆಕ್ಸಾಂಡ್ರೋವಿಚ್ ಬಟರ್ಲಿನ್ ಅವರು ವಿವರಿಸುವ ಹಾಗೆ ಪಿಎಂ ಟ್ರಾನ್ಸ್ಕಾಕೇಸಿಯಸ್ ತಳಿಯು ದಕ್ಷಿಣದ ಕಾಕೇಸಸ್ನಿಂದ ಉತ್ತರ ಇರಾನ್ವರೆಗೆ ಇದೆ. ಇದು ನಾಮಿನೇಟ್ ರೇಸ್ಗಿಂತ ಮಂಕಾದ ಹಾಗೂ ಬೂದು ಬಣ್ಣದ್ದಾಗಿದೆ. 1856ರಲ್ಲಿ ಚಾರ್ಲ್ಸ್ ವ್ಯಾಲೇಸ್ ರಿಚ್ಮಂಡ್ ಅವರು ವಿವರಿಸಿರುವ ಹಾಗೆ ಪಿಎಂ ಡಿಲುಟಸ್ ತಳಿಯು ಇರಾನ್ನ ಈಶಾನ್ಯ ಭಾಗದಲ್ಲಿ, ಉತ್ತರ ಪಾಕಿಸ್ತಾನ ಹಾಗೂ ಭಾರತದ ವಾಯುವ್ಯ ಭಾಗದಲ್ಲಿ ಕಂಡುಬರುತ್ತದೆ. ಉಜ್ಬೆಕಿಸ್ತಾನ್ನ ಉತ್ತರಕ್ಕೆ ಹಾಗೂ ತಜಿಕಿಸ್ತಾನ್ ಹಾಗೂ ಚೈನಾದ ಪೂರ್ವ ಭಾಗಗಳಲ್ಲಿಯೂ ಇದರ ಸಂತತಿ ಇದೆ. ಪಿಎಂ ಮೊಂಟಾನಸ್ಗೆ ಹೋಲಿಸಿದರೆ, ಇದು ಮಂಕಾದ ಬಣ್ಣ ಹೊಂದಿದ್ದು ಮರಳು ಕಂದು ಬಣ್ಣವನ್ನು ತನ್ನ ಮೇಲ್ಭಾಗದಲ್ಲಿ ಹೊಂದಿದೆ. ಪಿಎಂ ಟಿಬೆಟೇನಸ್, ಇದು ಗಾತ್ರದಲ್ಲಿ ದೊಡ್ಡದಾಗಿದ್ದು, 1925ರಲ್ಲಿ ಸ್ಟುವರ್ಟ್ ಬೇಕರ್ ಅವರಿಂದ ವಿವರಿಸಲಾಗಿದೆ. ಇದು ಉತ್ತರ ಹಿಮಾಲಯಗಳಾದ, ನೇಪಾಳದ ಪೂರ್ವದಿಂದ ಟಿಬೆಟ್ ಮೂಲಕ ಚೈನಾದ ವಾಯುವ್ಯ ಭಾಗಗಳಲ್ಲಿ ಕಂಡುಬರುತ್ತದೆ. ಇದು ಪಿಎಂ ಡೈಲ್ಯೂಟಸ್ ತಳಿಯನ್ನು ಹೋಲುತ್ತದೆ, ಆದರೆ ಇದು ಗಾಢವಾದ ಬಣ್ಣವನ್ನು ಹೊಂದಿದೆ. ಪಿಎಂ ಸ್ಯಾಚುರೇಟಸ್ ತಳಿಯು 1885ರಲ್ಲಿ ಲಿಯೋನಾರ್ಡ್ ಹೆಸ್ ಸ್ಟೆಜ್ನೆಗರ್ ಅವರಿಂದ ವಿವರಿಸಲ್ಪಟ್ಟಿದೆ. ಇದು ಸಖಲಿನ್, ಕುರಿಲ್ ದ್ವೀಪಗಳು, ಜಪಾನ್, ತೈವಾನ್ ಹಾಗೂ ದಕ್ಷಿಣ ಕೊರಿಯಾದ ಭಾಗಗಳಲ್ಲಿ ಕಂಡುಬರುತ್ತದೆ. ಉಪ ತಳಿಗಳಿಗಿಂತ ಗಾಢ ಕಂದು ಬಣ್ಣವನ್ನು ಹೊಂದಿದ್ದು ದೊಡ್ಡ ಗಾತ್ರದ ಕೊಕ್ಕನ್ನು ಹೊಂದಿರುತ್ತದೆ. ಪಿಎಂ ಮಲೇಸೆನ್ಸಿಸ್ ತಳಿಯನ್ನು 1885ರಲ್ಲಿ ಅಲ್ಫೋನ್ಸ್ ದುಬೋಯಿಸ್ ಅವರು ವಿವರಿಸಿದ್ದಾರೆ. ಇದು ದಕ್ಷಿಣ ಹಿಮಾಲಯಗಳ ಪೂರ್ವ ಭಾಗದಿಂದ ಹೇನನ್ ಹಾಗೂ ಇಂಡೋನೇಷಿಯಾದ ವರೆಗೆ ಕಂಡುಬರುತ್ತದೆ. ಇದು ಕೂಡ ಪಿಎಂ ಸ್ಯಾಚುರೇಟಸ್ನಂತೆ ಗಾಢ ಬಣ್ಣ ಹೊಂದಿದೆ, ಆದರೆ ಇದು ಚಿಕ್ಕದಾಗಿದ್ದು ಮೇಲ್ಭಾಗದಲ್ಲಿ ಪಟ್ಟೆಗಳನ್ನು ಹೊಂದಿದೆ. ಪಿಎಂ ಹೆಪೇಟಿಕಸ್ 1948ರಲ್ಲಿ ಸಿಡ್ನಿ ದಿಲ್ಲನ್ ರಿಪ್ಲೇಯವರಿಂದ ವಿವರಿಸಲ್ಪಟ್ಟಿದೆ. ಇದು ಅಸ್ಸಾನ್ನ ಈಶಾನ್ಯ ಭಾಗ ಹಾಗೂ ಬರ್ಮಾದ ವಾಯುವ್ಯ ಭಾಗಗಳಲ್ಲಿ ಕಂಡುಬರುತ್ತದೆ. ಇದು ಪಿಎಂ ಸ್ಯಾಚುರೇಟಸ್ ತಳಿಯನ್ನು ಹೋಲುತ್ತದೆ. ಇದು ತಲೆಯ ಮೇಲೆ ಹಾಗೂ ಮೇಲ್ಭಾಗದಲ್ಲಿ ಕೆಂಪು ಬಣ್ಣ ಹೊಂದಿದೆ. ಮರಗುಬ್ಬಿ ಹರಡುವಿಕೆ ಮತ್ತು ಆವಾಸಸ್ಥಾನ. ಮರದ ಕೊಂಬೆಗಳನ್ನು ಹಕ್ಕಿಗಳು ಕುಳಿತುಕೊಳ್ಳಲು ಹಾಕುವ ಅಡ್ಡಕಂಬಿಗಳಾಗಿ ಬಳಸಲಾಗುತ್ತದೆ. ಮರಗುಬ್ಬಿವಿನ ನೈಸರ್ಗಿಕ ತಳಿ ಪೋಷಣಾ ವ್ಯಾಪ್ತಿಯು ಹೆಚ್ಚಾಗಿ ಸಮಶೀತೋಷ್ಣವಲಯ ಪ್ರದೇಶವಾದ ಯುರೋಪ್ ಮತ್ತು 68°N ಉತ್ತರ ಅಕ್ಷಾಂಶ ರೇಖೆಯಲ್ಲಿರುವ ದಕ್ಷಿಣ ಏಷ್ಯಾವನ್ನು ಒಳಗೊಂಡಿರುತ್ತದೆ. ಬೇಸಿಗೆಯಲ್ಲಿ ಉತ್ತರದ ಈ ಭಾಗವು ತುಂಬಾ ಚಳಿಯಿಂದ ಕೂಡಿರುತ್ತದೆಯಲ್ಲದೆ, ಜುಲೈ ತಿಂಗಳಿನಲ್ಲಿ ಇಲ್ಲಿನ ಸರಾಸರಿ ತಾಪಮಾನ 12°C ಗಿಂತ ಕಡಿಮೆಯಿರುತ್ತದೆ, ಮತ್ತು ದಕ್ಷಿಣ ಏಷ್ಯಾದಿಂದ ಜಾವಾ ಮತ್ತು ಬಾಲಿಯವರೆಗೂ ಇವುಗಳು ವ್ಯಾಪಿಸುತ್ತವೆ. ಹಿಂದಿನ ಕಾಲದಲ್ಲಿ ಇವುಗಳು ಫಾರೋಸ್, ಮಾಲ್ಟಾ ಮತ್ತು ಗೋಜೋದಲ್ಲಿ ತಳಿವೃದ್ಧಿಯನ್ನು ಮಾಡುತ್ತಿದ್ದವು. ದಕ್ಷಿಣ ಏಷ್ಯಾದಲ್ಲಿ ಇದು ಮುಖ್ಯವಾಗಿ ಸಮಶೀತೋಷ್ಣವಲಯದಲ್ಲಿ ಕಂಡುಬರುತ್ತದೆ. ಇದು ತನ್ನ ತಳಿವೃದ್ಧಿಯ ಅವಧಿಯಲ್ಲಿ ಇದು ಹೆಚ್ಚಿನ ಅವಧಿಯಲ್ಲಿ ಗೂಡಿನಲ್ಲಿ ಕುಳಿತೇ ಇರುತ್ತದೆ. ಆದರೆ ಉತ್ತರದ ತುತ್ತತುದಿಯಲ್ಲಿ ಜೀವಿಸುವ ಈ ತಳಿಜಾತಿಗಳು ಚಳಿಗಾಲದಲ್ಲಿ ದಕ್ಷಿಣದ ಕಡೆಗೆ ವಲಸೆ ಬರುತ್ತವೆ, ಮತ್ತು ಕೆಲವೇ ಪ್ರಮಾಣದ ತಳಿಜಾತಿಗಳು ಯುರೋಪಿನ ದಕ್ಷಿಣ ಭಾಗದಿಂದ ಉತ್ತರ ಆಫ್ರಿಕಾ ಮತ್ತು ಮಧ್ಯ ಪೂರ್ವ ದೇಶಗಳಿಗೆ ವಲಸೆ ಹೋಗುತ್ತವೆ. ಪೂರ್ವ ಭಾಗದ ಉಪಪ್ರಭೇದಗಳಾದ ಪಿಎಂ ಡಿಲುಟಸ್ ಜಾತಿಯ ಹಕ್ಕಿಗಳು ಚಳಿಗಾಲದಲ್ಲಿ ಪಾಕಿಸ್ತಾನದ ಕರಾವಳಿ ಪ್ರದೇಶಕ್ಕೆ ಬಂದರೆ, ಈ ಗುಂಪಿನ ಸಾವಿರಾರು ಹಕ್ಕಿಗಳು ಶರದೃತುವಿನಲ್ಲಿ ಚೀನಾದ ಪೂರ್ವ ಭಾಗಕ್ಕೆ ಸಂಚರಿಸುತ್ತವೆ. ಮರಗುಬ್ಬಿವು ತನ್ನ ಜನ್ಮಜಾತ ಪ್ರದೇಶಕ್ಕಿಂತ ಹೊರಭಾಗದಲ್ಲಿ ಪರಿಚಯಿಸಲ್ಪಟ್ಟರೂ ಕೂಡ ಹೌಸ್ ಮರಗುಬ್ಬಿ, ಅಂಗಡಿ ಹಕ್ಕಿ, ನೊಂದಿಗೆ ಸಂಭವನೀಯ ಸ್ಪರ್ಧೆಯನ್ನು ನೀಡುವ ಮೂಲಕ, ಅದು ಯಾವಾಗಲೂ ಒಂದು ಸ್ಥಿರ ಸ್ಥಾನವನ್ನು ಹೊಂದಿದೆ. ಇದನ್ನು ಪೂರ್ವ ಇಂಡೋನೇಷಿಯಾದ ಸಾರ್ಡೀನಿಯಾ, ಫಿಲಿಪ್ಪೈನ್ಸ್ ಮತ್ತು ಮೈಕ್ರೋನೇಷಿಯಾದಲ್ಲಿ ಯಶಸ್ವಿಯಾಗಿ ಪರಿಚಯಿಸಲ್ಪಟ್ಟಿದೆಯಾದರೂ, ನ್ಯೂಜಿಲ್ಯಾಂಡ್ ಮತ್ತು ಬರ್ಮುಡಾದಲ್ಲಿ ಇದನ್ನು ಪರಿಚಯಿಸಿರುವುದರಿಂದ ಅದು ಅಷ್ಟೊಂದು ಮಹತ್ವದ ನೆಲೆಯನ್ನು ಕಂಡುಕೊಂಡಿಲ್ಲ. ಹಡಗಿನ ಮೂಲಕ ವಲಸೆ ಬಂದ ಹಕ್ಕಿಗಳು ಬೋರ್ನಿಯೋದಲ್ಲಿ ತಮ್ಮ ವಾಸದ ನೆಲೆಯನ್ನು ಹೂಡಿದವು. ಈ ಗುಬ್ಬಚ್ಚಿಯು ವಾಗ್ರಂಟ್ನಿಂದ ಜೀಬ್ರಾಲ್ಟರ್, ತುನಿಶಿಯಾ, ಅಲ್ಜೀರಿಯಾ, ಈಜಿಪ್ಟ್, ಇಸ್ರೇಲ್ ಹಾಗೂ ದುಬೈ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಉತ್ತರ ಅಮೆರಿಕಾದಲ್ಲಿ ಸುಮಾರು 15,000 ಸಂಖ್ಯೆಯಷ್ಟು ಹಕ್ಕಿಗಳು, ಸೈಂಟ್ ಲೂಯಿಸ್ ದ್ವೀಪದ ಸುತ್ತಮುತ್ತಲಿನ ಪ್ರದೇಶವಾದ ಇಲ್ಲಿನೋಯಿಸ್ ಮತ್ತು ಐವಾದ ಆಗ್ನೇಯ ಭಾಗದ ಅಕ್ಕಪಕ್ಕದ ಸ್ಥಳಗಳಲ್ಲಿ ತಮ್ಮ ವಾಸದ ನೆಲೆಯನ್ನು ಸ್ಥಾಪಿಸಿದವು. ಈ ಗುಬ್ಬಚ್ಚಿಗಳು ಜರ್ಮನಿಯಿಂದ ಆಮದು ಮಾಡಿಕೊಂಡ ಒಟ್ಟು 12 ಜಾತಿಯ ತಳಿಗಳಿಂದ ವಂಶೋತ್ಪತ್ತಿಗೊಂಡು ಸ್ಥಳೀಯ ಉತ್ತರ ಅಮೆರಿಕಾದ ನಿರ್ದಿಷ್ಟ ಪ್ರದೇಶವೊಂದರಲ್ಲಿ ಒಂದು ಯೋಜನೆಯನ್ನು ವಿಸ್ತರಿಸುವ ಸಲುವಾಗಿ 1870ರ ಅಂತ್ಯದ ಏಪ್ರಿಲ್ ತಿಂಗಳಿನಲ್ಲಿ ಇವುಗಳ ತಳಿಗಳನ್ನು ಪ್ರಕಟಿಸಲಾಯಿತು. ಯುನೈಟೆಡ್ ಸ್ಟೇಟ್ಸ್ನ ಸೀಮಿತ ವ್ಯಾಪ್ತಿಯೊಳಗೆ ನಗರ ಪ್ರದೇಶದಲ್ಲಿ ಮರಗುಬ್ಬಿವು ಹೌಸ್ ಮರಗುಬ್ಬಿ, ಅಂಗಡಿ ಹಕ್ಕಿ, ಮನೆ ಗುಬ್ಬಚ್ಚಿಯೊಂದಿಗೆ ಸ್ಪರ್ಧೆಯನ್ನು ನೀಡಬೇಕಾಗುತ್ತದೆಯಲ್ಲದೆ, ಹಾಗಾಗಿ ಅವುಗಳನ್ನು ನಾವು ಮುಖ್ಯವಾಗಿ ಉದ್ಯಾನವನಗಳಲ್ಲಿ, ಹೊಲಗದ್ದೆಗಳಲ್ಲಿ ಮತ್ತು ಗ್ರಾಮೀಣ ಕಾಡುಗಳಲ್ಲಿ ವಾಸಿಸುತ್ತವೆ.
ಅಮೆರಿಕಾದಲ್ಲಿರುವ ಸ್ವದೇಶಿ ಅಮೆರಿಕನ್ ಟ್ರೀ ಮರಗುಬ್ಬಿ ಪ್ರಭೇದ ಮತ್ತು ಹೆಚ್ಚು ಪ್ರಚಲಿತವಾಗಿರುವ ಇಂಗ್ಲಿಷ್ ಹೌಸ್ ಮರಗುಬ್ಬಿವಿನಿಂದ ಇವುಗಳನ್ನು ಪ್ರತ್ಯೇಕಿಸುವ ಸಲುವಾಗಿ ಗುಬ್ಬಚ್ಚಿಗಳ ಈ ಸಮೂಹವನ್ನು ಕೆಲವೊಮ್ಮೆ ಜರ್ಮನ್ ಗುಬ್ಬಚ್ಚಿ ಎಂದು ಕರೆಯಲಾಗುತ್ತದೆ. ಜಪಾನ್ನ ಮರದ ಮನೆಯ ಮೇಲ್ಛಾವಣಿಯ ಕೆಳಗಿರುವ ನಗರ ಪ್ರದೇಶದ ಗೂಡು. ಆಸ್ಟ್ರೇಲಿಯಾದಲ್ಲಿ ಈ ಮರಗುಬ್ಬಿವು ಈಗ ಪ್ರಸ್ತುತ ಮೆಲ್ಬೋರ್ನ್ ನಗರಗಳಲ್ಲಿರುವುದಲ್ಲದೆ, ಉತ್ತರ ಮತ್ತು ಮಧ್ಯ ವಿಕ್ಟೋರಿಯಾದ ಪ್ರದೇಶಗಳಲ್ಲಿ ಮತ್ತು ನ್ಯೂ ಸೌತ್ ವೇಲ್ಸ್ನ ರಿವರೈನಾ ಪ್ರಾಂತದ ಪ್ರದೇಶಗಳಲ್ಲಿಯೂ ಈ ಜಾತಿಯ ಗುಬ್ಬಚ್ಚಿಗಳನ್ನು ಕಾಣಬಹುದಾಗಿದೆ. ಈ ಜಾತಿಯ ಪ್ರಭೇದಗಳನ್ನು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ನಿರ್ಬಂಧಿಸಲಾಗಿದ್ದು, ಇವುಗಳು ಆಗಾಗ ಆಗ್ನೇಯ ಏಷಿಯಾದಿಂದ ಹಡಗುಗಳ ಮೂಲಕ ಆಸ್ಟ್ರೇಲಿಯಾಕ್ಕೆ ಆಗಮಿಸುತ್ತವೆ. ಪ್ಯಾಸರ್ ಮೊಂಟಾನಸ್ ಎಂಬ ತನ್ನ ವೈಜ್ಞಾನಿಕ ಹೆಸರಿನ ಹೊರತಾಗಿ, ವಿಶೇಷವಾಗಿ ಇದು ಪರ್ವತ ಪ್ರದೇಶದ ಪ್ರಭೇದವಾಗಿಲ್ಲ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದು ಇದು ಕೇವಲ 700 ಮೀಟರ್ಗಳಷ್ಟು ಎತ್ತರಕ್ಕೆ ಹಾರಬಲ್ಲುದಲ್ಲದೆ, ಇದು ತನ್ನ ತಳಿಪೋಷಣೆಯನ್ನು 1700 ಮೀಟರ್ ಎತ್ತರದ 5600 ಅಡಿ ಉತ್ತರದ ಕ್ಯಾಕಸಸ್ ಮಾಡುವುದಲ್ಲದೆ, ಅದಕ್ಕಿಂತಲೂ 4270 14,000 ಅಡಿ ಎತ್ತರದಲ್ಲಿರುವ ನೇಪಾಳದಲ್ಲಿನ ಪರ್ವತದಲ್ಲಿಯೂ ತಳಿಪೋಷಣೆಯನ್ನು ಮಾಡುತ್ತದೆ. ಯುರೋಪಿನಲ್ಲಿ ಇದು ಆಗಾಗ ಕರಾವಳಿಯ ಕಡಿದಾದ ಭಾಗದಲ್ಲಿ, ಖಾಲಿ ಕಟ್ಟಡಗಳಲ್ಲಿ ಮತ್ತು ಹೆಚ್ಚಾಗಿ ನಿಧಾನವಾಗಿ ನೀರು ಹರಿದು ಹೋಗುವ ಜಾಗದಲ್ಲಿ ಕಂಡುಬರುವ ಮೋಟು ಮರಗಳಿರುವಲ್ಲಿ ಕೂಡ ಕಂಡುಬರುತ್ತದೆ ಅಥವಾ ಅಲ್ಲಲ್ಲಿ ಒಟ್ಟಾಗಿ ಕೇಂದ್ರೀಕೃತಗೊಂಡಿರುವ ಮುಕ್ತ ಅರಣ್ಯ ಪ್ರದೇಶಗಳಲ್ಲಿಯೂ ಕೂಡ ಕಂಡುಬರುತ್ತದೆ. ಮರಗುಬ್ಬಚ್ಚಿಗಳು ಹೆಚ್ಚಾಗಿ ಆರ್ದ್ರತೆ ಇರುವ ವಸತಿ ಪ್ರದೇಶದಲ್ಲಿ ಗೂಡುಕಟ್ಟಲು ಆದ್ಯತೆಯನ್ನು ನೀಡುತ್ತವೆಯಲ್ಲದೆ, ಮಿಶ್ರ ಸಾಂದ್ರತೆಯಿರುವ ಕೃಷಿ ಪ್ರದೇಶದಲ್ಲಿ ತಳಿವೃದ್ಧಿ ನಡೆಸುವುದನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸುತ್ತದೆ. ಒಂದೊಮ್ಮೆ ಮರಗುಬ್ಬಿ ಮತ್ತು ದೊಡ್ಡದಾದ ಹೌಸ್ ಮರಗುಬ್ಬಿ ಒಂದೇ ಕಡೆಯಲ್ಲಿ ಕಂಡುಬಂದಲ್ಲಿ, ಹೌಸ್ ಮರಗುಬ್ಬಿಗಳು ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ತಮ್ಮ ಸಂತಾನಾಭಿವೃದ್ಧಿಯನ್ನು ಮಾಡಿದರೆ, ಸಣ್ಣದಾಗಿರುವ ಮರಗುಬ್ಬಿಗಳು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಗೂಡುಗಳನ್ನು ಕಟ್ಟುತ್ತವೆ. ಮಂಗೋಲಿಯಾದಂತೆ ಮರಗಳು ಕಡಿಮೆ ಪ್ರಮಾಣದಲ್ಲಿರುವಲ್ಲಿ ಈ ಎರಡೂ ಪ್ರಭೇದಗಳೂ ಕೂಡ ಮಾನವ ನಿರ್ಮಿತ ರಚನಾತ್ಮಕ ವಸ್ತುಗಳಲ್ಲಿ ಗೂಡುಗಳನ್ನು ನಿರ್ಮಿಸುತ್ತವೆ. ಯುರೋಪಿನಲ್ಲಿ ಈ ಮರಗುಬ್ಬಿವು ಗ್ರಾಮೀಣ ಭಾಗದ ಗುಬ್ಬಚ್ಚಿಯಾದರೆ, ಪೂರ್ವ ಏಷಿಯಾದಲ್ಲಿ ಇದು ನಗರ ಪ್ರದೇಶದ ಗುಬ್ಬಚ್ಚಿಯಾಗಿರುತ್ತದೆ. ದಕ್ಷಿಣ ಏಷಿಯಾ ಮತ್ತು ಮಧ್ಯ ಏಷಿಯಾದಲ್ಲಿ ಈ ಪ್ಯಾಸರ್ ಪ್ರಭೇದಗಳು ನಗರ ಪ್ರದೇಶಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಕಂಡುಬರುತ್ತವೆ. ಇಟಲಿಯಂತಹ ಮೆಡಿಟರೇನಿಯನ್ ಭಾಗದ ಪ್ರದೇಶದಲ್ಲಿ ಈ ಎರಡು ಪ್ರಭೇದಗಳಾದ ಟ್ರೀ ಮರಗುಬ್ಬಿ ಮತ್ತು ಇಟಾಲಿಯನ್ ಅಥವಾ ಸ್ಪಾನಿಷ್ ಗುಬ್ಬಚ್ಚಿಗಳು ವಾಸ್ತವ್ಯದ ನೆಲೆಗಟ್ಟುಗಳಲ್ಲಿ ಕಂಡುಬರುತ್ತವೆ. ಆಸ್ಟ್ರೇಲಿಯಾದಲ್ಲಿ ಮರಗುಬ್ಬಿ ಹೆಚ್ಚಾಗಿ ನಗರ ಪ್ರದೇಶದ ಗುಬ್ಬಚ್ಚಿಯಾಗಿ ಕಂಡುಕೊಂಡರೆ, ಈ ಹೌಸ್ ಮರಗುಬ್ಬಿಯು ಹೆಚ್ಚಾಗಿ ನೈಸರ್ಗಿಕ ವಾಸಯೋಗ್ಯ ಸ್ಥಳಗಳನ್ನು ಆಶ್ರಯಿಸುತ್ತದೆ. ಮರಗುಬ್ಬಿ ನಡಾವಳಿ ಮತ್ತು ಪರಿಸರ ವಿಜ್ಞಾನ ಮತ್ತು ಸಂತಾನವೃದ್ಧಿ. ಮರಗುಬ್ಬಿವು ಮೊಟ್ಟೆಯೊಡೆದು 1 ವರ್ಷದೊಳಗಾಗಿ ವಂಶಾಭಿವೃದ್ಧಿಗಾಗಿ ಪ್ರಬುದ್ಧಗೊಳ್ಳುತ್ತದೆಯಲ್ಲದೆ, ಇದು ವಿಶಿಷ್ಟವಾಗಿ ತನ್ನ ಗೂಡುಗಳನ್ನು ಹಳೆಯ ಮರದ ಪೊಟರೆಗಳಲ್ಲಿ ಅಥವಾ ಬಂಡೆಗಲ್ಲುಗಳ ಸಂದು, ಗುಹೆಗಳಲ್ಲಿ ನಿರ್ಮಿಸುತ್ತದೆ. ಕೆಲವು ಗೂಡುಗಳು ಆಳವಾದ ರಂಧ್ರಗಳಂತಹ ಸ್ಥಳದಲ್ಲಿರುವುದಿಲ್ಲ, ಆದರೆ ಅವುಗಳು ಮೇಲೆ ತೂಗಾಡುತ್ತಿರುವಂತಹ ಗೋರ್ಸ್, ಬೇರುಗಳ ಮುಳ್ಳುಕಂಟಿಗಳಲ್ಲಿ ಅಥವಾ ಅಂತಹುದೇ ಪೊದೆಗಳಲ್ಲಿ ಗೂಡುಗಳನ್ನು ಕಟ್ಟುತ್ತವೆ. ಕೆಲವೊಮ್ಮೆ ಚಾವಣಿಗಳ ಟೊಳ್ಳಾದ ಸಂದುಗಳನ್ನು ಕೂಡ ಗೂಡು ಕಟ್ಟಲು ಈ ಗುಬ್ಬಚ್ಚಿಗಳು ಬಳಸುತ್ತವೆ. ಹಾಗೆಯೇ ಅತಿ ಉಷ್ಣವಲಯದ ಪ್ರದೇಶದಲ್ಲಿ ತಾಳೆಮರದ ತುದಿಯಲ್ಲಿ ಅಥವಾ ಮೊಗಸಾಲೆಯ ಛಾವಣಿಯನ್ನು ಕೂಡ ಗೂಡು ಕಟ್ಟುವ ಸ್ಥಳವನ್ನಾಗಿ ಕೂಡ ಆಯ್ಕೆ ಮಾಡಿಕೊಳ್ಳುತ್ತದೆ. ಈ ಗುಬ್ಬಚ್ಚಿ ಪ್ರಭೇದಗಳು ಮ್ಯಾಗ್ಪೈ, ಮಡಿವಾಳ ಹಕ್ಕಿಯು ಬಳಸದೇ ಇರುವ ಗುಮ್ಮಟದಂತಹ ಗೂಡುಗಳಲ್ಲಿ ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡುತ್ತದೆ. ಇಲ್ಲವೇ ಕೆಲವೊಮ್ಮೆ ಈ ಗುಬ್ಬಚ್ಚಿಗಳು ಬಿಳಿಕೊಕ್ಕರೆ, ಬಿಳಿ ಬಾಲವಿರುವ ಹದ್ದು, ಆಸ್ಪ್ರೆ, ಕಪ್ಪು ಬಣ್ಣದ ಗಿಡುಗ ಅಥವಾ ಬೂದು ಬಣ್ಣದ ಕೊಕ್ಕರೆಯಂತಹ ದೊಡ್ಡ ಹಕ್ಕಿಗಳ ಒಳ್ಳೆಯ ಗೂಡುಗಳು ಅಥವಾ ಬಳಸದೇ ಇರುವಂತಹ ಗೂಡುಗಳಲ್ಲಿ ಮೊಟ್ಟೆಯನ್ನು ಇಡುವ ಮೂಲಕ ಸಂತಾನಾಭಿವೃದ್ಧಿಯನ್ನು ಮಾಡುತ್ತದೆ. ಅದು ಕೆಲವೊಮ್ಮೆ ಬಾರ್ನ್ ಸ್ವಾಲೋ, ಕಣಜ ಹಕ್ಕಿ, ಹೌಸ್ ಮಾರ್ಟಿನ್, ಸ್ಯಾಂಡ್ ಮಾರ್ಟಿನ್ ಹಕ್ಕಿ ಅಥವಾ ಯುರೋಪಿಯನ್ ಬೀ ಈಟರ್ ಹಕ್ಕಿಗಳಂತಹ ಇತರ ಹಕ್ಕಿಗಳು ತಮ್ಮ ಸಂತಾನಾಭಿವೃದ್ಧಿಗಾಗಿ ನಿರ್ಮಿಸಿದ ಬಿಲ ಅಥವಾ ಮುಚ್ಚಿದ ಆವರಣಗಳಂತಹ ಗೂಡುಗಳಲ್ಲಿ ಕೂಡ ಸಂತಾನಾಭಿವೃದ್ಧಿಯನ್ನು ನಡೆಸಲು ಪ್ರಯತ್ನಿಸುತ್ತದೆ. ಜೋಡಿ ಹಕ್ಕಿಗಳು ಸಂತಾನಾಭಿವೃದ್ಧಿಗಾಗಿರುವ ಪ್ರತ್ಯೇಕ ಸ್ಥಳದಲ್ಲಿ ಮಾಡಬಹುದು ಅಥವಾ ಕೆಲವೊಮ್ಮೆ ವಾಸಯೋಗ್ಯ ಸ್ಥಳಗಳಲ್ಲಿಯೂ ಪೆಟ್ಟಿಗೆಯಂತಹ ಗೂಡುಗಳನ್ನು ನಿರ್ಮಿಸಿ ಸಂತಾನಾಭಿವೃದ್ಧಿಯನ್ನು ಮಾಡಬಹುದು. ಸ್ಪಾನಿಷ್ ಅಧ್ಯಯನದ ಪ್ರಕಾರ, ಮರ ಮತ್ತು ಕಾಂಕ್ರೀಟ್ ಗಳಿಂದ ನಿರ್ಮಿಸಲ್ಪಟ್ಟ ಈ ಗೂಡು ಪೆಟ್ಟಿಗೆಗಳು ಮರದ ಗೂಡು ಪೆಟ್ಟಿಗೆಗಳಿಗಿಂತ ಹೆಚ್ಚು ಬಳಸಲ್ಪಡುತ್ತಿದ್ದವು. ಅಂದರೆ ವುಡ್ಕ್ರೀಪ್ಗಳು 76.5% ಬಳಸಲ್ಪಟ್ಟರೆ ಅದಕ್ಕೆ ಪ್ರತಿಯಾಗಿ ಮರದ ಗೂಡುಪೆಟ್ಟಿಗೆಗಳು 33.5% ರಷ್ಟು ಬಳಸಲ್ಪಡುತ್ತಿದ್ದವು.
ಹಾಗೆಯೇ ಆರಂಭದಲ್ಲಿ ಹಕ್ಕಿಗಳು ಈ ವುಡ್ಕ್ರೀಟ್ ಸ್ಥಳಗಳನ್ನು ಮೊಟ್ಟೆ ಇಡಲು ಆಶ್ರಯಿಸಿದರೆ ಅವುಗಳನ್ನು ಕೆಲವೊಮ್ಮೆ ಕಾವು ನೀಡುವ ಅವಧಿಗಾಗಿ ಕೂಡ ಆಶ್ರಯಿಸುತ್ತಿದ್ದವಲ್ಲದೆ ಇದಕ್ಕಿಂತ ಹೆಚ್ಚಾಗಿ ಪ್ರತಿ ಋತುಕಾಲದಲ್ಲಿಯೂ ವಂಶಾಭಿವೃದ್ಧಿಯನ್ನು ಮಾಡಲು ಕೂಡ ಈ ಗೂಡುಗಳನ್ನು ಬಳಸಿಕೊಳ್ಳುತ್ತಿದ್ದವು. ಮೊಟ್ಟೆ ಗಾತ್ರ ಮತ್ತು ಮರಿಗಳ ಸ್ಥಿತಿಗತಿಗಳು ಗೂಡುಪೆಟ್ಟಿಗೆಗಳ ವಿಧಗಳ ಮೇಲೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಆದರೆ ವುಡ್ಕ್ರೀಟ್ ಗೂಡಿನಲ್ಲಿ ವಂಶಾಭಿವೃದ್ಧಿ ಹೆಚ್ಚು ಯಶಸ್ವಿಯಾಗುತ್ತದೆ, ಯಾಕೆಂದರೆ ಈ ಕೃತಕ ಗೂಡುಗಳು ತಮ್ಮ ಮರದ ಗೂಡುಗಳಿಗಿಂತ ಭಿನ್ನವಾಗಿದ್ದು ಅವುಗಳು 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಬೆಚ್ಚಗಿರುತ್ತವೆ. ವಸಂತ ಋತುವಿನಲ್ಲಿ ಗಂಡು ಹಕ್ಕಿಗಳು ಗುಬ್ಬಚ್ಚಿಗಳ ಗೂಡಿನ ಹತ್ತಿರ ತನ್ನ ಹೆಣ್ಣು ಗುಬ್ಬಚ್ಚಿ ಸಂಗಾತಿಯನ್ನು ಆಕರ್ಷಿಸುವ ಸಲುವಾಗಿ ಮತ್ತು ತನ್ನ ಒಡೆತನವನ್ನು ಚಲಾಯಿಸುವುದಕ್ಕಾಗಿ ಕೂಗುತ್ತವೆ. ಈ ಗಂಡು ಹಕ್ಕಿ ಕೆಲವೊಮ್ಮೆ ಗೂಡಿಗೆ ಬೇಕಾಗುವ ಸಾಮಾನುಗಳನ್ನು, ಕಸಕಡ್ಡಿಗಳು, ಗೂಡು ಕಟ್ಟುವ ಸ್ಥಳಕ್ಕೆ ಒಯ್ಯುತ್ತದೆ. ಈ ಗೂಡು ಕಟ್ಟುವ ಚಿತ್ರಣಗಳನ್ನು ನಾವು ಶರತ್ಕಾಲದಲ್ಲಿ ಹೆಚ್ಚು ಆವರ್ತಿಸುವುದನ್ನು ನಾವು ಕಾಣಬಹುದು. ಶರತ್ಕಾಲದಲ್ಲಿ ಹೆಚ್ಚಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಈ ಮರಗುಬ್ಬಿಗಳ ಹಳೆಯ ಗೂಡುಗಳಿಗೆ ಹಕ್ಕಿಗಳು ಆದ್ಯತೆಯನ್ನು ನೀಡುವುದಲ್ಲದೆ, ವಿಶೇಷವಾಗಿ ಕಾವೊಡೆದ ಮರಿಗಳು ಬೆಚ್ಚಗೆ ಮಲಗುವುದಕ್ಕಾಗಿ ಈ ಗೂಡುಗಳಿಗೆ ಆದ್ಯತೆಯನ್ನು ಅವು ನೀಡುತ್ತವೆ. ಖಾಲಿಯಾದ ಈ ಗೂಡುಪೆಟ್ಟಿಗೆಗಳು ಮತ್ತು ಅಂತಹ ಸ್ಥಳಗಳನ್ನು ಈ ಹೌಸ್ ಮರಗುಬ್ಬಿ, ಅಂಗಡಿ, ಮನೆಗುಬ್ಬಚ್ಚಿಗಳು ಅಥವಾ ಟಿಟ್ಸ್ ಗುಬ್ಬಚ್ಚಿಯ ಇನ್ನೊಂದು ಪ್ರಭೇದ ಪೈಡ್ಫ್ಲೈ ಕ್ಯಾಚರ್ಸ್ ಅಥವಾ ಕಾಮನ್ ರೆಡ್ಸ್ಟಾರ್ಟ್ಗಳಂತಹ ಇತರ ರಂಧ್ರಗಳಲ್ಲಿ ಗೂಡು ಕಟ್ಟುವ ಹಕ್ಕಿಗಳು ಈ ಶರತ್ಕಾಲದಲ್ಲಿ ತುಂಬಾ ಕಡಿಮೆಯಾಗಿ ಕಂಡುಬರುತ್ತವೆ. ಮರಗುಬ್ಬಿ ಗೂಡಿನ ಡಬ್ಬ. ಅವ್ಯವಸ್ಥಿತವಾದ ಈ ಗೂಡುಗಳನ್ನು ಹುಲ್ಲುಕಡ್ಡಿ, ಒಣಹುಲ್ಲು, ಉಣ್ಣೆ ಅಥವಾ ಗರಿಗಳೊಂದಿಗೆ ಇತರ ಸಾಮಾನುಗಳಿಂದ ನಿರ್ಮಿಸಲ್ಪಡುವುದಲ್ಲದೆ, ಇದು ಉಷ್ಣತೆಯ ಮಟ್ಟವನ್ನು ಹೆಚ್ಚಾಗಿರುವಂತೆ ಮಾಡುತ್ತದೆ. ಸಂಪೂರ್ಣವಾದ ಒಂದು ಗೂಡು 3 ಪದರಗಳನ್ನು ಹೊಂದಿರುತ್ತದೆ, ಅವೆಂದರೆ ತಳಪಾಯ, ಒಳಾವರಣ ಮತ್ತು ಕಮಾನಿನಂತಹ ಆಕಾರ. ಈ ವಿಶಿಷ್ಟ ಗೂಡಿನಲ್ಲಿ 5 ಅಥವಾ 6 ಮೊಟ್ಟೆಗಳನ್ನು ಇಡಬಹುದಾಗಿದ್ದು, ಮಲೇಷಿಯಾದಲ್ಲಿ ಅಪರೂಪಕ್ಕೆ 4 ಮೊಟ್ಟೆಗಳಿಗಿಂತ ಹೆಚ್ಚು ಇರುತ್ತವೆ. ಈ ಮೊಟ್ಟೆಗಳು ಬಿಳಿ ಬಣ್ಣ ಇಲ್ಲವೇ ಮಸುಕಾದ ಬೂದು ಬಣ್ಣದಿಂದ ಕೂಡಿರುತ್ತವೆ ಹಾಗೂ ಈ ಮೊಟ್ಟೆಗಳಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಚುಕ್ಕಿಗಳು, ಸಣ್ಣ ಸಣ್ಣ ಬಣ್ಣದ ಮಚ್ಚೆಗಳು ಅಥವಾ ಸಣ್ಣ ಗುರುತುಗಳು ಇರುತ್ತವೆ. ಅವುಗಳ ಗಾತ್ರ 20-14 ಮಿಲಿಮೀಟರ್, 0.8 x 0.6 ಗಳಿದ್ದು ಅವುಗಳ ತೂಕ 2.1 ಗ್ರಾಂ, 0.08 ಔನ್ಸ್ಗಳಿದ್ದು, ಅದರಲ್ಲಿ 7% ಚಿಪ್ಪುಗಳನ್ನು ಹೊಂದಿದೆ. ಕಾವೊಡೆದು ಬರಿಮೈಯ ಮರಿಗಳಾಗಿ ಹೊರಬರುವ ಮೊದಲು ಈ ಮೊಟ್ಟೆಗಳಿಗೆ 2 ಪೋಷಕ ಹಕ್ಕಿಗಳು ಸುಮಾರು 12-13 ದಿನಗಳವರೆಗೆ ಕಾವು ಕೊಡುತ್ತವೆಯಲ್ಲದೆ, ಮುಂದೆ ಅವುಗಳು ಹಾರಿ ಹೋಗುವುದಕ್ಕಿಂತ ಮುಂಚೆ 15-18 ದಿನಗಳ ಕಾಲ ಅವುಗಳ ಲಾಲನೆ ಪಾಲನೆ ಮಾಡುತ್ತಾ ಅವುಗಳೊಂದಿಗೆ ದಿನ ಕಳೆಯುತ್ತದೆ. ಪ್ರತಿ ವರ್ಷವೂ ಕೂಡ 2 ಅಥವಾ 3 ಹಕ್ಕಿ ಮರಿಗಳ ಗುಂಪುಗಳ ರಚನೆಯಾಗುತ್ತದೆ. ಪ್ರತ್ಯೇಕವಾದ ಜೋಡಿ ಹಕ್ಕಿಗಳು ಇಡುವ ಮೊಟ್ಟೆಗಳಿಗಿಂತ ಕಾಲೋನಿ, ವಾಸ್ತವ್ಯವಿರುವ ಪ್ರದೇಶದಲ್ಲಿ ನಿರ್ಮಿಸಿದ ಗೂಡು ಗಳಲ್ಲಿ ವಂಶಾಭಿವೃದ್ಧಿ, ಸಂತಾನೋತ್ಪತ್ತಿ ನಡೆಸುವ ಹಕ್ಕಿಗಳು ಹೆಚ್ಚು ಮೊಟ್ಟೆಗಳನ್ನಿಡುವುದಲ್ಲದೆ, ಹೆಚ್ಚು ಮರಿಗಳ ಗುಂಪನ್ನು ಕೂಡ ರಚಿಸುತ್ತದೆ. ಆದರೆ 2 ಮತ್ತು 3ನೇ ಸಲಕ್ಕೆ ಇದು ತದ್ವಿರುದ್ಧವಾಗಿರುತ್ತದೆ. ಆಗಾಗ ಜೊತೆಗಾರ ಹಕ್ಕಿಯನ್ನು ಸೇರುವ ಹೆಣ್ಣು ಹಕ್ಕಿಗಳು ಹೆಚ್ಚು ಮೊಟ್ಟೆಗಳನ್ನಿಡುವುದಲ್ಲದೆ, ಮೊಟ್ಟೆಗಳಿಗೆ ಕಡಿಮೆ ಅವಧಿಯ ಕಾವು ನೀಡುತ್ತದೆ. ಹಾಗಾಗಿ, ಜೋಡಿಗಳ ಸೇರುವಿಕೆಯು ಕೆಲವೊಮ್ಮೆ ಜೋಡಿಗಳ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಕೂಡ ಸೂಚಿಸಬಹುದಾಗಿದೆ. ಹಂಗೇರಿಯನ್ ಅಧ್ಯಯನದ ಪ್ರಕಾರ ಈ ಸಂಯೋಗ ಕ್ರಿಯೆಯು, ಸೇರುವ ಕ್ರಿಯೆಯು ಪ್ರಮುಖ ಹಂತವೊಂದನ್ನೊಳಗೊಂಡಿದ್ದು, 9%ಕ್ಕಿಂತಲೂ ಅಧಿಕ ಪ್ರಮಾಣದ ಮರಿಗಳ ಹುಟ್ಟಿಗೆ ಇತರೆ ಹೆಚ್ಚುವರಿ ಗಂಡು ಹಕ್ಕಿಗಳು ಕಾರಣವಾಗುತ್ತದೆ, ಮತ್ತು 20% ಮರಿಗಳ ಗುಂಪಿನಲ್ಲಿ ಕನಿಷ್ಠ 1 ಜೋಡಿ ಹಕ್ಕಿಗಳ ಹುಟ್ಟಿಗೆ ಈ ಹೆಚ್ಚುವರಿ ಗಂಡು ಹಕ್ಕಿಗಳು ಕಾರಣವಾಗಿರುತ್ತದೆ. ಈ ಮರಗುಬ್ಬಿ ಮತ್ತು ಹೌಸ್ ಮರಗುಬ್ಬಿಗಳ ನಡುವಿನ ಮಿಶ್ರತಳಿಯ ಬಗ್ಗೆ ಜಗತ್ತಿನ ವಿವಿಧೆಡೆಯಲ್ಲಿ ಮಾಹಿತಿಗಳು ದಾಖಲಾಗಿದ್ದು, ಇವುಗಳ ಪೈಕಿ ಮಿಶ್ರತಳಿಯ ಗಂಡು ಹಕ್ಕಿಗಳಲ್ಲಿ ಮರಗುಬ್ಬಿವಿನ ಹೋಲಿಕೆ ಕಂಡು ಬಂದರೆ, ಮಿಶ್ರತಳಿಯ ಹೆಣ್ಣು ಹಕ್ಕಿಗಳಲ್ಲಿ ಹೆಚ್ಚಾಗಿ ಹೌಸ್ ಮರಗುಬ್ಬಿವಿನ ಸಾಮ್ಯತೆಗಳು ಕಂಡು ಬರುತ್ತವೆ. ಭಾರತದ ಪೂರ್ವ ಘಟ್ಟಗಳಲ್ಲಿ ತಳಿಸಂಖ್ಯೆಗಳನ್ನು ಪರಿಚಯಿಸಲಾಗುತ್ತಿದ್ದು, ಇವುಗಳು ಹೌಸ್ ಮರಗುಬ್ಬಿಗಳ ತಳಿಸಂತತಿಯನ್ನು ಹೊಂದಬಹುದಾಗಿದೆ. ಒಂದೊಮ್ಮೆ ಕನಿಷ್ಠ 1 ಮಿಶ್ರ ಜೋಡಿಗಳು ಒಂದು ಸೂಕ್ತ ಜೋಡಿಯ ಸಂತಾನಕ್ಕೆ ಕಾರಣವಾಗುತ್ತದೆ. 1975 ರಲ್ಲಿ ಮಾಲ್ಟಾದಲ್ಲಿ ಸ್ಪ್ಯಾನಿಷ್ ಮರಗುಬ್ಬಿ ಪಿ ಹಿಸ್ಪೇನಿಯೋಲೆನ್ಸಿಸ್ ನೊಂದಿಗೆ ಕಾಡು ಜಾತಿಯ ಒಂದು ಮಿಶ್ರತಳಿ ಸೇರಿರುವುದು ಸಂಯೋಗಗೊಂಡಿರುವುದು ದಾಖಲಾಗಿದೆ. ಮರಗುಬ್ಬಿ ಆಹಾರ ಸೇವನೆ. ಆಹಾರ ಒದಗಿಸುವುದರ ಬಳಿ. ಈ ಟ್ರೀ ಮರಗುಬ್ಬಿಯು ಮುಖ್ಯವಾಗಿ ಕಾಳುಗಳು ಮತ್ತು ದವಸಧಾನ್ಯಗಳನ್ನು ತಿನ್ನುವ ಗುಬ್ಬಚ್ಚಿಯಾಗಿದ್ದು,
ಇವುಗಳು ಹಿಂಡಾಗಿ ಆಹಾರವನ್ನು ತಿನ್ನುತ್ತವೆ. ಹಾಗೆಯೇ ಕೆಲವೊಮ್ಮೆ ಹೌಸ್ ಮರಗುಬ್ಬಿಗಳು ಕೂಡ ತಮ್ಮ ಗುಂಪಿನ ಸದಸ್ಯರೊಂದಿಗೆ ಅಥವಾ ಮರಿಗಳೊಂದಿಗೆ ಆಹಾರವನ್ನು ತಿನ್ನುತ್ತವೆ. ಅವುಗಳು ಮೂಲಿಕೆ ಗಿಡಗಳ ಕಳೆಗಳು, ಚಿಕ್ ವೀಡ್ಸ್ ಕಳೆಗಿಡಗಳು, ಗೂಸ್ ಫುಡ್, ಚೆಲ್ಲಿದ ಧಾನ್ಯಗಳನ್ನು ತಿನ್ನುವುದಲ್ಲದೆ, ಕೆಲವೊಮ್ಮೆ ಅವುಗಳು ಧಾನ್ಯಗಳನ್ನು ಸಂಗ್ರಹಿಸಿಡುವ ಉಗ್ರಾಣಗಳಿಗೆ ವಿಶೇಷವಾಗಿ ಶೇಂಗಾ ತಿನ್ನುವುದಕ್ಕಾಗಿ ಹೋಗುತ್ತವೆ. ವಯಸ್ಕ ಗುಬ್ಬಚ್ಚಿಗಳು ಬೇರೆ ಬೇರೆ ತೇವಾಂಶವಿರುವ ಭೂಪ್ರದೇಶಗಳಿಗೆ ಹೋಗಿ ಆಹಾರ ಸಂಗ್ರಹಣೆಗಾಗಿ ಅಲ್ಲಿರುವ ಹುಳುಹುಪ್ಪಡಿಗಳನ್ನು ಹೆಕ್ಕಿ ಸಣ್ಣ ಎಳೆಯ ಮರಿಗಳಿಗೆ ಆಹಾರ ನೀಡುತ್ತದೆ. ಹಾಗೆಯೇ ಈ ಜಲ ಪ್ರದೇಶಗಳು ಈ ಗುಬ್ಬಚ್ಚಿಗಳಿಗೆ ಅನೇಕ ಜಾತಿಯ ಹುಳುಹುಪ್ಪಡಿಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವಹಿಸುವುದಲ್ಲದೆ, ವಂಶಾಭಿವೃದ್ಧಿಯಂತಹ ದೀರ್ಘಾವಧಿಯ ಸಮಯದಲ್ಲೆಲ್ಲ ಈ ಬಹು ಗುಂಪಿನ ಪ್ರಭೇದಗಳ ಮರಿಗಳನ್ನು ಪೋಷಣೆ ಮಾಡಲು ಕೂಡ ಸಹಕಾರಿಯಾಗುತ್ತದೆ. ಹಿಂದಿನಿಂದಲೇ ಹೆಚ್ಚಿನ ಭೂಭಾಗವನ್ನು ಕೃಷಿ ಪ್ರದೇಶಕ್ಕಾಗಿ ಬಳಸಲಾಗಿತ್ತಲ್ಲದೆ, ಸಾಂದ್ರ ಕೃಷಿ ಪದ್ಧತಿಯಿಂದಾಗಿ ಈ ಹುಳುಹುಪ್ಪಡಿಗಳು ಹೆಚ್ಚು ಸಮಯದವರೆಗೆ ದೊರೆಯುವುದಿಲ್ಲ ಮತ್ತು ಈ ಕಾರಣದಿಂದಾಗಿ ಗೂಡಿನ ಸುತ್ತಮುತ್ತಲಿನ 1 ಕಿಲೋಮೀಟರ್ (1200 ಯಾರ್ಡ್) ವ್ಯಾಪ್ತಿಯಲ್ಲಿ ಕೂಡ ಪೂರಕ ಕಾಳುಗಳು ಈ ಗುಬ್ಬಚ್ಚಿಗಳಿಗೆ ಲಭ್ಯವಾಗದಿರುವ ಹಿನ್ನೆಲೆಯಲ್ಲಿ ಅವುಗಳು ಗೂಡು ಕಟ್ಟುವ ಸ್ಥಳಗಳನ್ನು ಆಯ್ಕೆ ಮಾಡುವುದಿಲ್ಲ. ಅಥವಾ ಅನೇಕ ವಯಸ್ಕ ಹಕ್ಕಿಗಳ ಮೇಲೆ ಇದರಿಂದ ಕೆಟ್ಟ ಪರಿಣಾಮ ಕೂಡ ಉಂಟಾಗುತ್ತದೆ. ಚಳಿಗಾಲದಲ್ಲಿ ಹೆಚ್ಚಾಗಿ ಈ ಬೀಜಮೂಲಗಳು ಮುಖ್ಯ ನಿರ್ಣಾಯಕ ಅಂಶಗಳಾಗಿರುತ್ತವೆ. ವರ್ಷದ ಈ ಅವಧಿಯಲ್ಲಿ ಗುಂಪಿನಲ್ಲಿನ ಹಕ್ಕಿಗಳು ಪ್ರತ್ಯೇಕವಾಗಿ ತಮ್ಮ ಡಾಮಿನೆನ್ಸ್ ಹೈರಾರ್ಕಿಯಲ್ಲಿ ಮುಖ್ಯ ಅನುಕ್ರಮ ಜೀವಿಸುವುದಲ್ಲದೆ, ಈ ಥ್ರೋಟ್ ಪ್ಯಾಚ ಅನುಕ್ರಮತೆಯಲ್ಲಿನ ಗುಂಪಿನ ಗಾತ್ರ ಮತ್ತು ಅಂತಸ್ತಿನ ನಡುವೆ ಯಾವುದೇ ಗಾಢ ಸಂಬಂಧವಿರುವುದಿಲ್ಲ. ಈ ಹೌಸ್ ಮರಗುಬ್ಬಿ ಪ್ರಭೇದದ ಗುಬ್ಬಚ್ಚಿ ಜಾತಿಯಲ್ಲಿ ಈ ಸಾಮ್ಯತೆಯನ್ನು ಕಾಣಬಹುದಾಗಿದ್ದು, ತಮ್ಮ ಅನುಕ್ರಮತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ನಡೆಯುವ ಹೋರಾಟದಲ್ಲಿ ಥ್ರೋಟ್ ಪ್ಯಾಚ್ಗಳಲ್ಲಿ ಇಳಿಮುಖವಾಗಿರುತ್ತದೆ. ಗಾತ್ರವು ಫಿಟ್ನೆಸ್ ಬಗೆಗಿನ ಸಿಗ್ನಲಿಂಗ್ ಬ್ಯಾಜ್ನಂತೆ ಕೆಲಸ ನಿರ್ವಹಿಸುತ್ತದೆ. ಪರಭಕ್ಷಕತೆಯ ಅಪಾಯವು ಪೋಷಣಾ ಕೌಶಲ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ಅಧ್ಯಯನದ ಪ್ರಕಾರ, ವಾಸದ ಸ್ಥಳ ಮತ್ತು ಆಹಾರ ಪೂರೈಕೆಯ ಸ್ಥಳದ ನಡುವಿನ ಅಂತರವು ಹೆಚ್ಚಿದಾಗ ಆಹಾರವಿರುವ ಸ್ಥಳಗಳಿಗೆ ಹಕ್ಕಿಗಳು ಸಣ್ಣ ಗುಂಪಿನಲ್ಲಿ ಹೋಗುತ್ತವೆ ಮತ್ತು ಅಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುತ್ತವೆ ಮತ್ತು ಹೆಚ್ಚು ಸಮಯ ಅವು ಜಾಗೃತವಾಗಿರುತ್ತವೆ ಎಂದು ತಿಳಿದುಬರುತ್ತದೆ. ಗುಬ್ಬಚ್ಚಿಗಳು ಆಹಾರವನ್ನು ನೇರವಾಗಿ ಹುಡುಕಿ ತೆಗೆಯುವ ಮೂಲಕ ಅಥವಾ ಎತ್ತಿತೆಗೆಯುವ ಮೂಲಕ ಉತ್ಪಾದಕ ರಾಗಿ ತಮ್ಮ ಮರಿಗಳಿಗೆ ಆಹಾರವನ್ನು ನೀಡುತ್ತವೆಯಲ್ಲದೆ, ಈಗಾಗಲೇ ಆಹಾರವನ್ನು ಹುಡುಕಿರುವ ತಮ್ಮ ಗುಂಪಿನ ಇತರ ಸದಸ್ಯರನ್ನು ಸೇರಿಕೊಳ್ಳುತ್ತವೆ. ಈ ಗುಬ್ಬಚ್ಚಿಗಳು ಪರಭಕ್ಷಕ ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚು ಜಾಗೃತರಾಗಿದ್ದುಕೊಂಡು ಆಹಾರಗಳು ದೊರೆಯುವ ಸ್ಥಳಗಳಲ್ಲಿ 30% ನಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಹುಡುಕಿ ತೆಗೆಯುತ್ತವೆ. ಅಪಾಯಕಾರಿಯಾದ ಸ್ಥಳಗಳಲ್ಲಿ ಕಡಿಮೆ ಪ್ರಮಾಣದ ಕೊಬ್ಬಿನಂಶ ಸಂಗ್ರಹಣೆಯಾಗಿರುವ ಹಕ್ಕಿಗಳು ಪ್ರತ್ಯೇಕವಾಗಿ ಜೀವಿಸುತ್ತಾ ಇರುತ್ತವೆ ಎಂದು ನಾವು ಹೇಳಬಹುದು. ಮರಗುಬ್ಬಿ ಉಳಿಯುವಿಕೆ. ಈ ಮರಗುಬ್ಬಚ್ಚಿಗಳನ್ನು ಕೊಂದು ಭಕ್ಷಿಸುವ ಹಕ್ಕಿಗಳೆಂದರೆ ಗಿಡುಗ, ಹದ್ದು, ಗೂಬೆಯಂತಹ ಭಕ್ಷಕ ಪಕ್ಷಿಗಳು ಒಳಗೊಂಡಿವೆಯಲ್ಲದೆ, ಯುರೇಷಿಯನ್ ಮರಗುಬ್ಬಿ ಹಾರ್ಕ್, ಕಾಮನ್ ಕೆಸ್ಟ್ರೆಲ್, ಸಣ್ಣ ಗೂಬೆ ಮತ್ತು ಕೆಲವೊಮ್ಮೆ ದೊಡ್ಡ ಕಿವಿಯನ್ನೊಳಗೊಂಡ ಗೂಬೆಗಳು ಮತ್ತು ಬಿಳಿ ಕೊಕ್ಕರೆಗಳು ಕೂಡ ಗುಬ್ಬಚ್ಚಿಗಳನ್ನು ಕೊಂದು ಭಕ್ಷಿಸುತ್ತವೆ. ಈ ಗುಬ್ಬಚ್ಚಿಗಳು ಶರದೃತುವಿನಲ್ಲಿ ತಮ್ಮ ಗರಿಗಳನ್ನು ಉದುರಿಸುವುದರಿಂದಾಗಿ, ಈ ಅವಧಿಯಲ್ಲಿ ಇವುಗಳು ಕೇವಲ ಕೆಲವೇ ಹಾರುವ ಗರಿಗಳನ್ನು ಹೊಂದಿರುವುದರಿಂದ ಇವುಗಳ ಮೇಲೆ ಭಕ್ಷಕ ಜೀವಿಗಳ ದಾಳಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುವುದಿಲ್ಲ. ಗುಬ್ಬಚ್ಚಿಗಳ ಗೂಡಿನ ಮೇಲೆ ಯುರೇಷಿಯನ್ ಮ್ಯಾಗ್ಪೈಗಳು, ಮಡಿವಾಳ ಹಕ್ಕಿ, ಜೇಸ್, ಲೀಸ್ಟ್ ವೀಸೆಲ್ಗಳು, ಇಲಿಗಳು, ಬೆಕ್ಕುಗಳು ಮತ್ತು ಹಾರ್ಸ್ಶೂ ವಿಪ್ಸ್ನೇಕ್ಗಳಂತಹ ಕೆಲವೊಂದು ಹಾವುಗಳು ಕೂಡ ದಾಳಿ ನಡೆಸುವ ಸಾಧ್ಯತೆಗಳಿರುತ್ತವೆ. ಬರ್ಡ್ಲೈಸ್, ಹಕ್ಕಿಗಳ ಮೇಲಿರುವ ಹುಳು, ಹೇನುಗಳು ಗಳ ಅನೇಕ ಪ್ರಭೇದಗಳು ಹಕ್ಕಿಗಳ ಮೇಲೆ ಮತ್ತು ಅವುಗಳ ಗೂಡುಗಳಲ್ಲಿ ಕಂಡುಬರುತ್ತವಲ್ಲದೆ, ಈ ಸಣ್ಣ ಹುಳು, ಹೇನುಗಳ ಮುಖ್ಯ ಪ್ರಭೇದವೆಂದರೆ ನೆಮಿಡೋಕಾಪ್ಟರ್ಸ್ ಆಗಿದೆ. ಇದು ಹಕ್ಕಿಗಳಲ್ಲಿರುವುದರಿಂದ ಕಾಲು ಮತ್ತು ಕಾಲ್ಬೆರಳುಗಳಲ್ಲಿ ಯಾವುದೇ ಗಾಯಗಳುಂಟಾಗಲು ಕಾರಣವಾಗುತ್ತದೆ. ಪ್ರೊಟೋಕ್ಯಾಲಿಫೋರಾ, ಬ್ಲೋಫ್ಲೈ ಲಾರ್ವಾಗಳಂತಹ ಪರಾವಲಂಬಿ ಜೀವಿಗಳು ಗೂಡುಗಳಲ್ಲಿ ಸೇರಿಕೊಳ್ಳುವುದರಿಂದ ಗೂಡಿನಲ್ಲಿ ಮರಿಗಳ ಸಾವಿಗೆ ಇದು ಪ್ರಮುಖ ಕಾರಣವಾಗಿದೆ. ಎಳೆಯ ಮರಿಗಳ ಸಾವಿಗೆ ಮೊಟ್ಟೆಯ ಗಾತ್ರದಿಂದ ಯಾವುದೇ ಪ್ರಭಾವವುಂಟಾಗುವುದಿಲ್ಲವಾದರೂ, ದೊಡ್ಡ ಮೊಟ್ಟೆಯಿಂದ ಹೊರಬಂದ ಹಕ್ಕಿಯ ಮರಿಗಳು ಬೇಗನೆ ಬೆಳವಣಿಗೆಯಾಗುತ್ತವೆ. ಈ ಗುಬ್ಬಚ್ಚಿಗಳು ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ರೋಗಾಣುಗಳಿಗೆ ಕೂಡ ಕಾರಣವಾಗುತ್ತದೆ. ಮೊಟ್ಟೆಗಳು ಒಡೆಯದೇ ಇರಲು ಈ ಬ್ಯಾಕ್ಟೀರಿಯಾಗಳು ಪ್ರಮುಖ ಕಾರಣವೆಂದು ಸೂಚಿಸಲಾಗಿದೆಯಲ್ಲದೆ ಮರಿಗಳ ಸಾವಿಗೂ ಕೂಡ ಇದು ಕಾರಣವಾಗುತ್ತದೆ ಮತ್ತು ಜಪಾನಿನಲ್ಲಿ ಸಲ್ಮೋನೆಲ್ಲಾ ಎಂಬ ಬ್ಯಾಕ್ಟೀರಿಯಾ ಸೋಂಕಿನಿಂದಾಗಿ ತಾಯಿ ಹಕ್ಕಿ ಮರಿಹಕ್ಕಿಗಳ ಸಾವು ಕೂಡ ಸಂಭವಿಸಿರುವುದನ್ನು ಪತ್ತೆಹಚ್ಚಲಾಗಿದೆ. ಚೀನಾದಲ್ಲಿ ಅನೇಕ ಗುಬ್ಬಚ್ಚಿಗಳ ಮತ್ತು ಇತರ ಹಕ್ಕಿಗಳ ರಕ್ತದಲ್ಲಿ ಏವಿಯನ್ ಮಲಾರಿಯಾ ಪರಾವಲಂಬಿ ಜೀವಿಗಳಿರುವುದು ಕಂಡುಬಂದಿದ್ದು,
ಇದರಿಂದ ಅದು H5N1 ನೋವಿಗೆ ಎಡೆಮಾಡಿಕೊಡುವುದಲ್ಲದೆ ಅದು ಸಣ್ಣ ಗುಬ್ಬಚ್ಚಿಯ ಮರಿಗಳಿಗೆ ತೀಕ್ಷ್ಣ ಸ್ವರೂಪದ ನೋವುಂಟುಮಾಡಲು ಕಾರಣವಾಗುತ್ತದೆ. ಈ ಟ್ರೀ ಮರಗುಬ್ಬಿಗಳಲ್ಲಿರುವ ರೋಗನಿರೋಧಕ ಪ್ರತಿಕ್ರಿಯೆಯು ಹೌಸ್ ಮರಗುಬ್ಬಿಗಳಲ್ಲಿರುವ ರೋಗ ನಿರೋಧಕ ಪ್ರತಿಕ್ರಿಯೆಗಿಂತ ಕಡಿಮೆಯಾಗಿದ್ದು, ನಂತರದಲ್ಲಿ ಹೆಚ್ಚು ದಾಳಿಯನ್ನು ನಡೆಸುವ ಸಂಭವನೀಯತೆಯನ್ನು ಹೊಂದಿದೆಯೆಂದು ಪ್ರಸ್ತಾವಿಸಲಾಗಿದೆ. ಮಧ್ಯ, ಪೂರ್ವ ಮತ್ತು ದಕ್ಷಿಣ ಯುರೋಪ್ನ ರಸ್ತೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಹೌಸ್ ಮರಗುಬ್ಬಿಗಳು ಮತ್ತು ಟ್ರೀ ಮರಗುಬ್ಬಿಗಳು ರಸ್ತೆ ಅಪಘಾತದಲ್ಲಿ ಆಗಾಗ್ಗೆ ಬಲಿಯಾಗುತ್ತವೆ. ಇವುಗಳು ಗರಿಷ್ಠವೆಂದರೆ 13.1 ವರ್ಷಗಳವರೆಗೆ ಜೀವಿಸಿರುವುದು ದಾಖಲಾಗಿದೆ, ಆದರೆ ಕೆಲವೊಮ್ಮೆ ವಿಶೇಷ ಜೀವಿತಾವಧಿಯೆಂದರೆ 3 ವರ್ಷಗಳಾಗಿವೆ. ಮರಗುಬ್ಬಿ ಸ್ಥಾನಮಾನ. ಚಳಿಗಾಲದ ಕೊಯ್ದ ಪೈರಿನ ಕೊಳೆಯು ಒಂದು ಕಾಲಿಕ ಆಹಾರವಾಗಿದೆ. ಪ್ರಸ್ತುತವಾಗಿ ಈ ಟ್ರೀ ಮರಗುಬ್ಬಿಗಳು ಅಗಣಿತ ಪ್ರಮಾಣದಲ್ಲಿದ್ದು, ವಿಶ್ವಾದ್ಯಂತ ಇರುವ ಇದರ ಒಟ್ಟು ಸಂಖ್ಯೆ ಕೂಡ ಯಾರಿಗೂ ತಿಳಿದಿಲ್ಲವಾದರೂ ಕೂಡ ಯುರೋಪ್ನಲ್ಲಿ 52 ರಿಂದ 96 ಮಿಲಿಯನ್ ಹಕ್ಕಿಗಳಿವೆ ಎಂದು ಅಂದಾಜಿಸಲಾಗಿದೆ. ಸಂಖ್ಯಾಪ್ರಮಾಣವನ್ನು ಮುಟ್ಟುವ ನಿಟ್ಟಿನಲ್ಲಿ ಇವುಗಳ ಸಂಖ್ಯಾ ಪ್ರಮಾಣದ ಬದಲಾವಣೆಯನ್ನು ನಿರ್ದಿಷ್ಟವಾಗಿ ಮೌಲ್ಯೀಕರಿಸಲಾಗದಿದ್ದರೂ ಕೂಡ ಈ ಪ್ರಭೇದಗಳ ಸಂಖ್ಯೆಯು ಸೀಮಿತ ಮಿತಿಯಲ್ಲಿ ಇಳಿಮುಖವಾಗಿದ್ದು IUCN ಕೆಂಪು ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ. ಅಂದರೆ 10 ವರ್ಷಗಳಲ್ಲಿ ಅಥವಾ 3 ಪೀಳಿಗೆಗಳ ಅವಧಿಯಲ್ಲಿ 30% ಅಧಿಕ ಪ್ರಮಾಣದಲ್ಲಿ ಇಳಿಮುಖವಾಗುತ್ತಿದೆ. ಈ ಕಾರಣಗಳಿಗಾಗಿ ಈ ಪ್ರಭೇದಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಅದನ್ನು ಅಲ್ಪ ಕಳವಳಕಾರಿ ಪ್ರಭೇದಗಳೆಂದು ಮೌಲ್ಯೀಕರಿಸಲಾಗಿದೆ. ಈ ಟ್ರೀ ಮರಗುಬ್ಬಿಯು ಫೆನ್ನೋಸ್ಕಾಂಡಿಯಾ ಮತ್ತು ಪಶ್ಚಿಮ ಯುರೋಪಿನಲ್ಲಿ ತನ್ನ ಸಂಖ್ಯಾ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದ್ದರೂ ಕೂಡ ಪೂರ್ವ ಯುರೋಪಿನಲ್ಲಿ ಇವುಗಳ ಸಂಖ್ಯೆಯು ಕ್ಷೀಣಿಸುತ್ತಿದೆಯಾದರೂ, ಅದರ ಬದಲಾಗಿ ಇತರ ಜಾತಿಯ ಸ್ಕೈಲಾರ್ಕ್, ಕಾರ್ನ್ ಬಂಟಿಂಗ್ ಮತ್ತು ನಾರ್ಥರ್ನ್ ಲ್ಯಾಪ್ವಿಂಗ್ ಹಕ್ಕಿಗಳು ಕೃಷಿಭೂಮಿಯಲ್ಲಿ ಕಾಣಸಿಗುತ್ತವೆ. 1980 ರಿಂದ 2003 ರವರೆಗೆ ಸಾಮಾನ್ಯ ಕೃಷಿ ಭೂಮಿಯಲ್ಲಿ ಕ್ಷೀಣಿಸಿದ ಹಕ್ಕಿಗಳ ಸಂಖ್ಯಾ ಪ್ರಮಾಣ ಸುಮಾರು 28% ರಷ್ಟಾಗಿದೆ. ಇಳಿಮುಖವಾಗುತ್ತಿರುವ ಸಂಖ್ಯಾ ಪ್ರಮಾಣ ಗ್ರೇಟ್ ಬ್ರಿಟನ್ನಲ್ಲಿ ಗಂಭೀರವಾಗಿದ್ದು, ಇದು 1970 ಮತ್ತು 1998 ರ ಅವಧಿಯಲ್ಲಿ ಸುಮಾರು 95% ಕ್ಷೀಣಿಸಿದ್ದರೆ, ಐರ್ಲೆಂಡ್ನಲ್ಲಿ ಒಟ್ಟು 1000-1500 ಜೊತೆ ಹಕ್ಕಿಗಳು ಮಾತ್ರ ಇರುವ ವರದಿಯಾಗಿದೆ. ನೈಸರ್ಗಿಕ ಏರಿಳಿತಗಳ ಕಾರಣದಿಂದಾಗಿ ಬ್ರಿಟಿಷ್ ದ್ವೀಪಗಳಲ್ಲಿ ಈ ಟ್ರೀ ಮರಗುಬ್ಬಿಗಳ ಸಂಖ್ಯಾ ಪ್ರಮಾಣ ಕೂಡ ಇಳಿಮುಖವಾಗಿದೆ. ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಸುಧಾರಣೆಗೊಂಡಿದ್ದರೂ ಕೂಡ, ಅವುಗಳ ಸಂಖ್ಯಾ ಪ್ರಮಾಣದ ಗಾತ್ರವು ಕುಗ್ಗಿದೆ. ಸಂತಾನೋತ್ಪತ್ತಿಯ ಸಾಮರ್ಥ್ಯವು ಕುಗ್ಗಿರುವುದು ಈ ಸಂಖ್ಯಾ ಪ್ರಮಾಣ ಕುಗ್ಗುವಿಕೆಗೆ ಕಾರಣವಲ್ಲ ಎಂದು ಸೂಚಿಸಲ್ಪಟ್ಟರೂ ಕೂಡ ಈ ಪ್ರಭೇದಗಳು ಬದುಕುಳಿಯುವುದು ಒಂದು ಗಂಭೀರ ಅಂಶವಾಗಿದೆ. ಈ ಟ್ರೀ ಮರಗುಬ್ಬಿಗಳ ಸಂಖ್ಯೆಯಲ್ಲಿ ಹೆಚ್ಚಿನ ಇಳಿಮುಖ ಕಂಡುಬರಲು ಬಹುಶಃ ಕೃಷಿ ಚಟುವಟಿಕೆಗಳು ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿರುವುದು ಮತ್ತು ಹೆಚ್ಚಿನ ವೈವಿಧ್ಯ ರೀತಿಯ ಕೃಷಿ ಚಟುವಟಿಕೆಗಳು ಹೆಚ್ಚಿರುವುದು ಕೂಡ ಕಾರಣವಾಗಿದೆ. ಶರದೃತುವಿನಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದ, ಚಳಿಗಾಲದಲ್ಲಿ ಗದ್ದೆಗಳಲ್ಲಿ ಕಟಾವಾಗಿ ಉಳಿದ ಎಳೆಯ ಬೆಳೆಗಳಿಗೆ ಹೆಚ್ಚು ಔಷಧಿ ಸಿಂಪರಣೆ ಮಾಡುವುದರಿಂದ ಕೂಡ ಈ ಗುಬ್ಬಚ್ಚಿಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಮುಖವಾಗಿದೆ. ಮಿಶ್ರ ಕೃಷಿ ವಿಧಾನದಿಂದ ಸುಧಾರಿತ ಕೃಷಿ ವಿಧಾನಕ್ಕೆ ಬದಲಾವಣೆಯಾಗುವ ಮೂಲಕ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಬಳಸುವ ಮೂಲಕ, ಗುಬ್ಬಚ್ಚಿ ಮರಿಗಳಿಗೆ ದೊರೆಯುವ ಕೀಟಗಳು ಮತ್ತು ಹುಳು ಹುಪ್ಪಡಿಗಳಂತಹ ಆಹಾರಗಳ ಪ್ರಮಾಣ ಕೂಡ ಕಡಿಮೆಯಾಯಿತು. ಮರಗುಬ್ಬಿ ಮಾನವನೊಂದಿಗೆ ಸಂಬಂಧ. ತೋಟಗಾರಿಕೆಯ ಕೀಟ. ಸಾಮಾನ್ಯ ಜೀರುಂಡೆಯು ತಿನ್ನುವ ಕೀಟವಾಗಿದೆ. ಕೆಲವು ಪ್ರದೇಶಗಳಲ್ಲಿ ಟ್ರೀ ಮರಗುಬ್ಬಿಯು ತೊಂದರೆ ಕೊಡುವ ಕೀಟಗಳಂತೆ ಕಾಣಿಸಿಕೊಳ್ಳುತ್ತವೆ. ಆಸ್ಟ್ರೇಲಿಯಾದಲ್ಲಿ ಈ ಗುಬ್ಬಚ್ಚಿಗಳು ಅನೇಕ ದವಸ ಧಾನ್ಯಗಳು ಮತ್ತು ಹಣ್ಣಿನ ಬೆಳೆಗಳಿಗೆ ಹಾನಿಯನ್ನುಂಟು ಮಾಡುವುದಲ್ಲದೆ ಪ್ರಾಣಿಗಳ ಆಹಾರ ಮತ್ತು ಸಂಗ್ರಹಿಸಲ್ಪಟ್ಟ ಧಾನ್ಯಗಳು ಮತ್ತು ಅಲ್ಲಿ ಬಿದ್ದಂತಹ ಧಾನ್ಯಗಳನ್ನು ಕೂಡ ಹಾಳು ಮಾಡುತ್ತವೆ. ಕ್ವಾರಂಟೈನ್ನ ನಿಯಮಗಳು ಈ ಗುಬ್ಬಚ್ಚಿಯ ಪ್ರಭೇದಗಳನ್ನು ಆಸ್ಟ್ರೇಲಿಯಾದ ಪಶ್ಚಿಮ ಭಾಗಕ್ಕೆ ಸಾಗಿಸುವುದನ್ನು ನಿರ್ಬಂಧಿಸಿದೆ. 1958 ರ ಏಪ್ರಿಲ್ನಲ್ಲಿ ಚೀನಾದ ಅಧ್ಯಕ್ಷ ಮಾವೋ ಜೆಡಾಂಗ್ ಅವರು ಟ್ರೀ ಮರಗುಬ್ಬಿಗಳಿಂದ ಆಗುವ ಬೆಳೆ ಹಾನಿಯನ್ನು ಇಳಿಮುಖಗೊಳಿಸಲು ಪ್ರಯತ್ನಿಸಿದ್ದರಲ್ಲದೆ ಅವರ ಪ್ರಕಾರ, ಪ್ರತಿ ವರ್ಷಕ್ಕೆ ಪ್ರತಿ ಹಕ್ಕಿಗೆ 4.5-9.9 ಪೌಂಡ್ ಕೆಜಿಯಷ್ಟು ಧಾನ್ಯ, ಕಾಳುಗಳು ಬೇಕಾಗುತ್ತದೆ ಎಂದು ಅಂದಾಜು ಮಾಡಿದ್ದು, 3 ಮಿಲಿಯನ್ ಹಕ್ಕಿಗಳನ್ನು ಮತ್ತು ಅನೇಕ ಬೆದರುಗೊಂಬೆಗಳನ್ನು ಸ್ಥಳಾಂತರಿಸುವ ಮೂಲಕ ಹಕ್ಕಿಗಳು ಹಸಿವಿನಿಂದ ಬಳಲಿ ಸಾಯುವ ಬದಲು ಬೇರೆಡೆಗೆ ವಲಸೆ ಹೋಗಲು ವ್ಯವಸ್ಥೆ ಮಾಡಿದರು. ಪ್ರಾರಂಭದಲ್ಲಿ ಇದು ಯಶಸ್ವಿಯಾದರೂ ಕೂಡ ಈ ಗ್ರೇಟ್ ಮರಗುಬ್ಬಿ ಕ್ಯಾಂಪೇನ್, ಗುಬ್ಬಚ್ಚಿಗಳ ಮಹಾ ಚಳವಳಿಯು ಅನೇಕ ಮಿಡತೆಗಳು ಮತ್ತು ಇತರ ಕೀಟ ಜಾತಿಯ ಹುಳುಗಳನ್ನು ಮತ್ತು ಅಳಿದುಳಿದ ಬೆಳೆಯ ಕಾಳುಗಳನ್ನು ಹಕ್ಕಿಗಳು ತಿನ್ನುವುದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಯಿತಲ್ಲದೆ,
ಅಧಿಕ ಬರಗಾಲ ಸಂಭವಿಸಿದ್ದರಿಂದ 1959 ಮತ್ತು 1961ರ ಸುಮಾರಿಗೆ 30 ಮಿಲಿಯನ್ ಪ್ರಮಾಣದ ಹಕ್ಕಿಗಳ ಸಾವಿಗೆ ಕೂಡ ಅದು ಕಾರಣವಾಯಿತು. ಈ ಟ್ರೀ ಮರಗುಬ್ಬಿಗಳು ಕೀಟಗಳನ್ನು ತಿನ್ನುವುದರಿಂದಾಗಿ ಇವುಗಳನ್ನು ಹಣ್ಣಿನ ಬೆಳೆಯ ಕೃಷಿಯಲ್ಲಿ ಹಣ್ಣಿಗೆ ಬರುವ ಕೀಟಗಳು ಮತ್ತು ಕಾಮನ್ ಆಸ್ಪಾರಾಗಸ್ ಬೀಟಲ್, ಕ್ರಿಯೋಸೆರಿಸ್ ಆಸ್ಪಾರ್ಜಿ ಎಂಬ ಕೀಟಗಳನ್ನು ನಿಯಂತ್ರಿಸಲು ಈ ಹಕ್ಕಿಗಳನ್ನು ಬಳಸಲು ಕಾರಣವಾಯಿತು. ಮರಗುಬ್ಬಿ ಹೊಕುಸಾಯಿ ಅವರ ಸುಜುಮ್ ಒಡೊರಿಯ ವಿವರ. ಪ್ರಾಚೀನ ಕಾಲದಿಂದಲೂ ಚೀನಾ ಮತ್ತು ಜಪಾನಿನ ಕಲೆಗಳಲ್ಲಿ ಈ ಟ್ರೀ ಮರಗುಬ್ಬಿಗಳನ್ನು ಚಿತ್ರಿಸಲಾಗುತ್ತಿತ್ತಲ್ಲದೆ, ಕೆಲವೊಮ್ಮೆ ಗಿಡಗಳಲ್ಲಿನ ಸಿಂಪಡಿಕೆ ಅಥವಾ ಹಾರುವ ಹಕ್ಕಿಗಳ ಫ್ಲೈಯಿಂಗ್ ಫ್ಲಾಕ್ ಸಮೂಹದ ಚಿತ್ರಗಳನ್ನು ಚಿತ್ರಿಸಲಾಗುತ್ತಿತ್ತಲ್ಲದೆ, ಹಿರೋಶಿಗೆ ಯನ್ನೊಳಗೊಂಡ ಮಾರ್ಗದರ್ಶಿ ಚಿತ್ರಕಲಾವಿದರುಗಳು ಆಂಟಿಗ್ವಾ ಮತ್ತು ಬಾರ್ಬುಡಾ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕನ್, ಚೀನಾ ಮತ್ತು ದಿ ಗಾಂಬಿಯಾದ ಪೋಸ್ಟೇಜ್ ಸ್ಟಾಂಪ್ ಅಂಚೆ ಚೀಟಿ ಗಳಲ್ಲಿ ಈ ಚಿತ್ರಗಳನ್ನು ಚಿತ್ರಿಸಿದ್ದರು. ಬೆಲಾರಸ್, ಬೆಲ್ಜಿಯಂ, ಕಾಂಬೋಡಿಯಾ, ಎಸ್ಟೋನಿಯಾ ಮತ್ತು ತೈವಾನ್ನಿ ಅಂಚೆ ಚೀಟಿಗಳಲ್ಲಿ ಸರಾಗವಾದ ಸಚಿತ್ರಗಳನ್ನು ಬಳಸಲಾಯಿತು. ಗುಬ್ಬಚ್ಚಿಗಳ ರೆಕ್ಕೆಬಡಿಯುವ ವಿಧಾನವು ಸುಜುಮೆ ಒಡೊರಿ ಎಂಬ ಜಪಾನಿನ ಸಾಂಪ್ರದಾಯಿಕ ನೃತ್ಯದ ಉಗಮಕ್ಕೆ ಕಾರಣವಾಯಿತಲ್ಲದೆ, ನಂತರ ಹೋಕುಸಾಯಿ ಎಂಬ ಚಿತ್ರ ಕಲಾವಿದರಿಂದ ಇದನ್ನು ಚಿತ್ರಿಸಲಾಯಿತು. ಫಿಲಿಪ್ಪೈನ್ಸ್ನ ನಗರದಲ್ಲಿ ಹೆಚ್ಚಾಗಿ ಕಾಣಸಿಗುವ ಈ ಟ್ರೀ ಮರಗುಬ್ಬಿವನ್ನು ಮಯಾ ಎಂದು ಕರೆಯಲ್ಪಟ್ಟರೆ, ಫಿಲಿಪಿನೋಸ್ನ ನಗರ ಪ್ರದೇಶದಲ್ಲಿ ಈ ಹಕ್ಕಿಯನ್ನು ಅಲ್ಲಿಯ ರಾಷ್ಟ್ರೀಯ ಹಕ್ಕಿಯೆಂದು ಪರಿಗಣಿಸಲಾಯಿತು. ಫಿಲಿಪ್ಪೈನ್ಸ್ನ ಹಿಂದಿನ ರಾಷ್ಟ್ರೀಯ ಹಕ್ಕಿ 1995ರವರೆಗೆ ಅದು ಫಿಲಿಪ್ಪೈನ್ ಈಗಲ್, ಬ್ಲಾಕ್ ಹೆಡೆಡ್ ಮ್ಯುನಿಯಾ ಆಗಿದ್ದು, ಇದರ ಇನ್ನೊಂದು ಪ್ರಭೇದವನ್ನು ಮಯಾ ಎಂದು ಕರೆಯಲಾಗುತ್ತದೆ. ಧನ್ಯವಾದಗಳು.